ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಎಚ್ ಡಿ ವಿಶ್ವನಾಥ್ ಫ್ರಮ್ ಮಂಡ್ಯ. ನಾನು ಕಳೆದ 20 ವರ್ಷಗಳಿಂದ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ಸಂಬಂಧಿಸಿದಂತೆ ಭಾರತ ಸಂವಿಧಾನ ಹಾಗೂ ಆಧುನಿಕ ಭಾರತದ ಇತಿಹಾಸದ ವಿಷಯವನ್ನು ಕುರಿತು ನಾನು ಬೋಧನೆಯನ್ನು ಮಾಡ್ಕೊಂಡು ಬರ್ತಾಯಿದ್ದೇನೆ. ಈ ಒಂದು 20 ವರ್ಷದ ಅನುಭವದ ಹಿನ್ನೆಲೆಯಲ್ಲಿ ಈ ಸ್ಪರ್ಧಾ ಪ್ರಪಂಚಕ್ಕೆ ನಾನೇ ಸ್ವತಃ ಒಂದು ಪುಸ್ತಕವನ್ನು ಕೂಡ ಬರೆದು ಬಿಡುಗಡೆ ಮಾಡಿದ್ದೇನೆ. ಆ ಪುಸ್ತಕದ ಹೆಸರು ಭಾರತ ಸಂವಿಧಾನ ಮತ್ತು ಸರ್ಕಾರ. ಪ್ರಾರಂಭದಲ್ಲಿ ನಾನು 398 ಪುಟಗಳ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದ್ದು KS ಪೂರ್ವಭಾವಿ ಪರೀಕ್ಷೆಯ ದೃಷ್ಟಿಯಿಂದ. ಈಗ ಅದನ್ನು KS ಪೂರ್ವಭಾವಿ ಹಾಗೆ ಮುಖ್ಯ ಪರೀಕ್ಷೆಯನ್ನು ಒಳಗೊಂಡಂತೆ ಇತರೆ ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅಂತೇಳಿ ವಿವರಣಾತ್ಮಕ ರೂಪದಲ್ಲಿ ಪುಸ್ತಕವನ್ನು ಬರೆದಿದ್ದೇನೆ. ಈಗಾಗಲೇ 12 ಮುದ್ರಣವನ್ನು ಈ ಒಂದು ಪುಸ್ತಕ ಕಂಡಿದೆ. ಇದರ ವಿಶೇಷತೆಯನ್ನು ನೋಡಿದಂಥ ಸಂದರ್ಭದಲ್ಲಿ ಇವತ್ತು ಕರ್ನಾಟಕ ರಾಜ್ಯ ಸರ್ಕಾರ ನಡೆಸ್ತಾ ಇರ್ತಕ್ಕಂಥ KPSC ಆಗಿರ್ಬೋದು ಅಥವಾ KEA ನಡೆಸ್ತಕ್ಕಂತಹ ಗ್ರೂಪ್ ಸಿ ಎಕ್ಸಾಮಿನೇಷನ್ ಆಗಿರ್ಬೋದು ಅಥವಾ ಗೇಟೆಡ್ ಪ್ರೊಫೆಷನಲ್ ಎಕ್ಸಾಮಿನೇಷನ್ ಆಗಿರ್ಬೋದು, ಭಾರತ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ ಕೇಳುವಂತಹ ಪ್ರಶ್ನೆಗಳಲ್ಲಿ 99% ಭಾಗ ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರಗಳು ಸಿಗ್ತಾ ಇದೆ. ಪ್ರತಿ ಎಕ್ಸಾಮ್ ಆದಂಥ ಸಂದರ್ಭದಲ್ಲಿ ನಾನು ಯಾವ ಪ್ರಶ್ನೆಗೆ ಯಾವ ಪುಟದಲ್ಲಿ ಉತ್ತರ ಇದೆ ಅಂತೇಳಿ ನಾನು ಅದನ್ನು ಸೋಷಿಯಲ್ ಮೀಡಿಯಾದಲ್ಲಿ ಮಾಹಿತಿಯನ್ನು ಶೇರ್ ಮಾಡ್ತಾ ಇದ್ದೇನೆ. ಕಳೆದ ಈ ವರ್ಷ 2026 IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಭಾರತ ಸಂವಿಧಾನಕ್ಕೆ ಸಂಬಂಧಿಸಿದ ಹಾಗೆ 8 ಪ್ರಶ್ನೆಗಳು ಬಂದಿದ್ದು, ಅದರಲ್ಲಿ 6 ಪ್ರಶ್ನೆಗಳಿಗೆ ಈ ಒಂದು ಪುಸ್ತಕದಲ್ಲಿ ಉತ್ತರ ಇದೆ ಅನ್ನೋದನ್ನು ಹೇಳೋದನ್ನು ಇಚ್ಛೆ ಪಡ್ತೇನೆ. ಹಾಗೆಯೇ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಮೋಟಾರ್ ವೆಹಿಕಲ್ ಇನ್ಸ್ಪೆಕ್ಟರ್ ಎಕ್ಸಾಮ್ನಲ್ಲಿ ಟೋಟಲಿ 33 ಕ್ವಶನ್ ಬಂದಿದೆ, 33ಗೂ ಆನ್ಸರ್ ಇದೆ. ಹಾಗೆಯೇ PWD ಡಿಪಾರ್ಟ್ಮೆಂಟ್ಗೆ ಸಂಬಂಧಪಟ್ಟ ಹಾಗೆ ಕಂಡಕ್ಟ್ ಮಾಡಿದಂಥ ಎಕ್ಸಾಮಲ್ಲಿ 13 ಪ್ರಶ್ನೆಗಳನ್ನು ಸಂವಿಧಾನಕ್ಕೆ ಸಂಬಂಧಪಟ್ಟ ಕೇಳಿದ್ದಾನೆ. 13 ಪ್ರಶ್ನೆಗಳು ಕೂಡ ಈ ಒಂದು ಪುಸ್ತಕದಲ್ಲಿ ಉತ್ತರ ಇದೆ. ಅದರಿಂದಾಗಿ ಇವತ್ತು ಗ್ರೂಪ್ ಸಿ ಸಹಿತ KS ಮೇನ್ಸ್ ಮತ್ತು ಪ್ರಿಲಿಮಿನರಿ ಎಕ್ಸಾಮ್ ಈ ಒಂದು ದೃಷ್ಟಿಕೋನದಿಂದ ಭಾರತ ಸಂವಿಧಾನ ಮತ್ತು ಸರ್ಕಾರಕ್ಕೆ ನೀವು ಅಧ್ಯಯನ ಮಾಡಬೇಕಂತ ಏಕೈಕ ಪುಸ್ತಕ ಯಾವುದು ಅಂದರೆ ಭಾರತ ಸಂವಿಧಾನ ಮತ್ತು ಸರ್ಕಾರ. ಅದು HD ವಿಶ್ವನಾಥ್ ರಚನೆ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಪುಸ್ತಕ ಇದೆ, ಒಂದು ಭಾರತ ಸಂವಿಧಾನದ ಪ್ರಶ್ನೋತ್ತರ ಕಣಜ. ಇವತ್ತು ನಾವು ಪರೀಕ್ಷೆಗಳನ್ನು ನೋಡಿದಂಥ ಸಂದರ್ಭದಲ್ಲಿ IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಿದಂಥ ಪ್ರಶ್ನೆಗಳನ್ನು ನಮ್ಮ ಗ್ರೂಪ್ ಸಿ ಎಕ್ಸಾಮ್ಗಳಲ್ಲಿ ಕಾಪಿ ಮಾಡ್ತಾ ಇದ್ದೇನೆ. ಈ ಹಿನ್ನೆಲೆಯಲ್ಲಿ 1979ರಿಂದ 2025ವರೆಗೆ ಸುಮಾರು 47 ವರ್ಷಗಳಲ್ಲಿ ನಡೆದಿರತಕ್ಕಂಥ IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಸಂವಿಧಾನಕ್ಕೆ ಬಂದಿರತಕ್ಕಂಥ ಪ್ರಶ್ನೆಗಳಿಗೆ ವಿವರಣಾತ್ಮಕ ರೂಪದಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಕರ್ನಾಟಕ ರಾಜ್ಯದಲ್ಲಿ ಮೊಟ್ಟ ಮೊದಲ ಬಾರಿಗೆ ಈ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿರ್ತಕ್ಕಂಥದ್ದು. ಎಲ್ಲ 4 ಆಪ್ಷನ್ಗಳು ಕೂಡ ವಿವರಣಾತ್ಮಕ ರೂಪದಲ್ಲಿ ಉತ್ತರವನ್ನು ಕೊಟ್ಟಿದ್ದೇನೆ. ಇದು ಭವಿಷ್ಯದಲ್ಲಿ IAS ಪೂರ್ವಭಾವಿ ಪರೀಕ್ಷೆಯನ್ನು ಪ್ರಾದೇಶಿಕ ಭಾಷೆಗಳಲ್ಲಿ ಬರಲಿಕ್ಕೆ ಅವಕಾಶ ಕೊಟ್ಟರೆ ಆ ಸಂದರ್ಭದಲ್ಲಿ ಹೆಚ್ಚು ಉಪಯುಕ್ತ ಆಗುತ್ತೆ. ಹಾಗೆ ಸಂವಿಧಾನಕ್ಕೆ ಸಂಬಂಧಪಟ್ಟ ಹಾಗೆ UPSCನಲ್ಲಿ ಕೇಳಿರ್ತಕ್ಕಂಥ ಒಂದು ಪ್ರಶ್ನೆಗಳು ಕೂಡ ನಮ್ಮ KS ಮತ್ತು ಗ್ರೂಪ್ ಸಿ ಎಕ್ಸಾಮ್ಗಳಿಗೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಿಂದ ಈ ಒಂದು ಸಂವಿಧಾನದ ಪ್ರಶ್ನೋತ್ತರ ಕಣಜ ಅನ್ನೋ ಪುಸ್ತಕವನ್ನು ಬರೆದಿದ್ದು, ಇದು ಕೂಡ ಈಗಾಗಲೇ 4 ಮುದ್ರಣಗಳನ್ನು ಕಂಡಿದೆ. ಸ್ನೇಹಿತರೆ, ಈ ದಿನ ಇದನ್ನು ನಾವು ನೋಡಿರ್ಬೋದು. ಕಳೆದ ತಿಂಗಳು ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟ ಹಾಗೆ ನೋಟಿಫಿಕೇಷನ್ ಆಗಿದೆ. ಈಗಾಗಲೇ ಆಗಸ್ಟ್ 2ನೇ ತಾರೀಕು ಎಕ್ಸಾಮ್ ಡೇಟ್ ಕೂಡ ಅನೌನ್ಸ್ ಆಗಿದೆ. ಈ ಹಿನ್ನೆಲೆಯಲ್ಲಿ ಅತ್ಯಂತ ಕಡಿಮೆ ಅವಧಿಯಲ್ಲಿ ನಾವು ಎಲ್ಲ ಒಂದು ಸಬ್ಜೆಕ್ಟ್ಗಳನ್ನು ಕೂಡ ಅಧ್ಯಯನ ಮಾಡಬೇಕಾದಂತಹ ಸಂದರ್ಭದಲ್ಲಿ ನಾವು ಹಾರ್ಡ್ ವರ್ಕ್ನ ಜೊತೆಗೆ ಸ್ಮಾರ್ಟ್ ವರ್ಕನ್ನು ಕೂಡ ಮಾಡಬೇಕಾಗತ್ತೆ. ಈ ಹಿನ್ನೆಲೆಯಲ್ಲಿ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಗಳಿಗೆ ಸಂಬಂಧಪಟ್ಟ ಹಾಗೆ ಸಂವಿಧಾನದ ವಿಷಯದಲ್ಲಿ ಕೇಳಬಹುದಾದಂತಹ ಒಂದು ಪ್ರಶ್ನೆಯ ಏರಿಯಾವನ್ನು ಗಮನಿಸಿದಂಥ ಸಂದರ್ಭದಲ್ಲಿ ಅದು ಸ್ವಾತಂತ್ರ್ಯ ನಂತರದ ಸಂವಿಧಾನದ ಒಂದು ಬೆಳವಣಿಗೆ. ನಾವು ಸಂವಿಧಾನದ ಬೆಳವಣಿಗೆಯನ್ನು ಪ್ರೀ ಇಂಡಿಪೆಂಡೆಂಟ್ ಎರಾ ಮತ್ತು ಆಫ್ಟರ್ ಇಂಡಿಪೆಂಡೆಂಟ್ ಎರಾ ಅಂತೇಳಿ 2 ಭಾಗವನ್ನು ಮಾಡ್ತೇವೆ. ಸ್ವಾತಂತ್ರ್ಯ ಪೂರ್ವ ಮತ್ತು ಸ್ವಾತಂತ್ರ್ಯ ನಂತರದ ಸಂವಿಧಾನದ ಬೆಳವಣಿಗೆ ಅಂತೇಳಿ. ಇಲ್ಲಿ ಸ್ವಾತಂತ್ರ್ಯ ನಂತರದ ಸಂವಿಧಾನದ ಬೆಳವಣಿಗೆ ಅಂತ ಬಂದಾಗ ಫ್ರಮ್ 1947 ಟು 1950, 1947 ಆಗಸ್ಟ್ 15 ನಮಗೆ ಭಾರತಕ್ಕೆ ಏನು ಸ್ವಾತಂತ್ರ್ಯ ಬಂತು, ಆ ನಂತರದಿಂದ 1950 ಸಂವಿಧಾನ ಜಾರಿಗೆ ಬಂದ ವರ್ಷದವರೆಗೆ ನಡೆದಿರತಕ್ಕಂಥ ಒಂದು ವಿದ್ಯಮಾನಗಳನ್ನು ನಾವು ಈ ಒಂದು ಸ್ವಾತಂತ್ರ್ಯ ನಂತರದ ಸಂವಿಧಾನದ ಬೆಳವಣಿಗೆಯಲ್ಲಿ ನೋಡ್ತೇವೆ. ಕನಿಷ್ಠ 2ರಿಂದ 3 ಪ್ರಶ್ನೆಗಳು ಈ ಒಂದು ಕ್ಷೇತ್ರಕ್ಕೆ ಸಂಬಂಧಪಟ್ಟ ಹಾಗೆ ನಿಮಗೆ ಎಕ್ಸಾಮ್ಗಳಲ್ಲಿ ಕೇಳುವಂಥ ಸಾಧ್ಯತೆ ಇರುತ್ತೆ. ಆ ಹಿನ್ನೆಲೆಯಲ್ಲಿ ಈ ಒಂದು ಟಾಪಿಕನ್ನು ಈ ಒಂದು ಸೆಷನಲ್ಲಿ ನಾನು ಕವರ್ ಮಾಡ್ತಾ ಇದ್ದೇನೆ. ಇಲ್ಲಿ ಸ್ವಾತಂತ್ರ್ಯ ನಂತರದ ಸಂವಿಧಾನದ ಬೆಳವಣಿಗೆ ಅಂತ ಬಂದಾಗ ನಾವು ಈಗಾಗಲೇ ಹೇಳಿದಾಗೆ 1947ರಿಂದ 1950 ಕಾಲಘಟ್ಟವನ್ನು ಸ್ವಾತಂತ್ರ್ಯ ನಂತರದ ಸಂವಿಧಾನದ ಬೆಳವಣಿಗೆ ಇತಿಹಾಸ ಅಂತೇಳಿ ನೋಡ್ತೀವಿ. ಹಿಂದೆ ಬ್ರಿಟಿಷರ ವಿರುದ್ಧ ನಾವು ಈ ದೇಶದಲ್ಲಿ ಸ್ವಾತಂತ್ರ್ಯ ಹೋರಾಟವನ್ನು ಮಾಡ್ಕೊಬಂದ್ವಿ. ಅದರ ಜೊತೆಗೇ ನಾವು ಸ್ವಾತಂತ್ರ್ಯ ಭಾರತದ ಆಡಳಿತವನ್ನು ಒಂದು ವ್ಯವಸ್ಥಿತವಾಗಿ ನಡೆಸಬೇಕಾದ್ರೆ ಒಂದು ಸಂವಿಧಾನದ ಅಗತ್ಯತೆ ಇದೆ ಅಂತೇಳಿ
ಸ್ವಾತಂತ್ರ್ಯ ಹೋರಾಟದ ಜೊತೆಗೇ ನಮ್ಮ ಫ್ರೀಡಮ್ ಫೈಟರ್ಸ್ಗಳು, ರಾಷ್ಟ್ರೀಯ ನಾಯಕರುಗಳು ಬ್ರಿಟಿಷ್ ಸರ್ಕಾರದ ಮುಂದೆ ಈ ಒಂದು ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಕೂಡ ನೀಡ್ತಾ ಬಂದರು. ಈ ಹಿನ್ನೆಲೆಯಲ್ಲಿ ಭಾರತ ಬ್ರಿಟಿಷರ ಮುಂದೆ ಮೊಟ್ಟ ಮೊದಲ ಬಾರಿಗೆ ಅಧಿಕೃತವಾಗಿ ಭಾರತ ಸಂವಿಧಾನ ರಚನಾ ಸಭೆಯ ಬೇಡಿಕೆಯನ್ನು ಮಂಡಿಸಿದವರು ಯಾರು? ಇದು ಸಾಕಷ್ಟು ಎಕ್ಸಾಮ್ಲಿಗಾಗಲೇ ಪ್ರಶ್ನೆನ ಕೇಳಿದ್ದಾನೆ, ಇಯರ್ ಕೇಳಿದ್ದಾನೆ, ಪರ್ಸನ್ ನೇಮನ್ನು ಕೂಡ ಪ್ರಶ್ನೆ ಕೇಳಿದ್ದಾನೆ. 1934ರಲ್ಲಿ ಸ್ವರಾಜ್ಯ ಪಕ್ಷದ MN ರಾಯ್ ಅಂತಕ್ಕಂಥವರು ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚಿಸುವಂತೆ ಅಫಿಷಿಯಲಿ ಡಿಮ್ಯಾಂಡನ್ನು ಬ್ರಿಟಿಷ್ ಸರ್ಕಾರದ ಮುಂದೆ ಇಟ್ಟವರು MN ರಾಯ್. ಬಿಲಾಂಗ್ಸ್ ಟು ಸ್ವರಾಜ್ ಪಾರ್ಟಿ. ಇವರು ಸ್ವರಾಜ್ಯ ಪಕ್ಷದವರು ಬ್ರಿಟಿಷ್ ಸರ್ಕಾರದ ಮುಂದೆ 1934ರಲ್ಲಿ ಈ ಒಂದು ಬೇಡಿಕೆಯನ್ನು ಮಂಡನೆ ಮಾಡಿದ್ರು. ದೆನ್ ಆನಂತರದಲ್ಲಿ ಬಂದಂತಹ ಸಂದರ್ಭದಲ್ಲಿ ಫೈಜಾಪುರ ಕಾಂಗ್ರೆಸ್ ಅಧಿವೇಶನದಲ್ಲಿ ಕಾಂಗ್ರೆಸ್ ಕೂಡ ಇದರ ಬಗ್ಗೆ ಒಂದು ನಿರ್ಣಯವನ್ನು ಪಾಸ್ ಮಾಡೋದನ್ನು ನಾವು ಗಮನಿಸ್ತೇವೆ. ಈ ಸುದೀರ್ಘ ಹೋರಾಟದ ಪ್ರತಿಫಲವಾಗಿ 1945ರಲ್ಲಿ ಎರಡನೇ ಮಹಾಯುದ್ಧ ಮುಕ್ತಾಯಗೊಂಡ ನಂತರ ಬ್ರಿಟನ್ ಪಾರ್ಲಿಮೆಂಟ್ಗೆ ನಡೆದಂಥ ಚುನಾವಣೆಯಲ್ಲಿ ಬ್ರಿಟನ್ನಲ್ಲೂ ಕೂಡ ಒಂದು ರಾಜಕೀಯ ಬದಲಾವಣೆ ಉಂಟಾಗುತ್ತೆ. ಏನು ಅಂತಂದರೆ, ಎರಡನೇ ಮಹಾಯುದ್ಧ ನಡೆದಂಥ ಸಂದರ್ಭದಲ್ಲಿ ಬ್ರಿಟನ್ನ ಪ್ರಧಾನಮಂತ್ರಿ ಆಗಿದ್ದಂಥವನು ವಿನ್ಸ್ಟನ್ ಚರ್ಚಿಲ್. ಆತ ಕನ್ಸರ್ವೇಟಿವ್ ಪಕ್ಷಕ್ಕೆ ಸೇರಿದವನಾಗಿದ್ದ. ಆತ ಭಾರತಕ್ಕೆ ಸ್ವಾತಂತ್ರ್ಯವನ್ನು ಕೊಡುವಂತಹ ಒಂದು ಮನಸ್ಸನ್ನು ಮಾಡ್ತಿರಲಿಲ್ಲ. ಇನ್ನಷ್ಟು ವರ್ಷಗಳ ಕಾಲ ಗುಲಾಮಗಿರಿಯಲ್ಲೇ ಮುಂದುವರಿಸಬೇಕು ಅನ್ನೋ ಇಚ್ಛೆನ ಹೊಂದಿದ್ದಂಥವನು. ಆದರೆ ಚುನಾವಣಾ ಫಲಿತಾಂಶದಲ್ಲಿ ಆ ಕನ್ಸರ್ವೇಟಿವ್ ಪಕ್ಷ ಪರಾಭವಗೊಂಡು ವಿರೋಧ ಪಕ್ಷವಾದಂಥ ಲೇಬರ್ ಪಕ್ಷ ಅಧಿಕಾರಕ್ಕೆ ಬರುತ್ತೆ. ಅದರ ಮುಖ್ಯಸ್ಥನಾದಂಥ ಕ್ಲೆಮೆಂಟ್ ಆಟ್ಲಿ ಬ್ರಿಟನ್ನ ನೂತನ ಪ್ರಧಾನಮಂತ್ರಿ ಆಗ್ತಾನೆ. ಆತ ಭಾರತದ ಬಗ್ಗೆ ಉದಾರವಾದಂಥ ಮನೋಭಾವನ ಹೊಂದಿರ್ತಾನೆ. ಭಾರತೀಯರ ಒಂದು ಬೇಡಿಕೆಯ ಬಗ್ಗೆ ಒಂದು ಸಕಾರಾತ್ಮಕವಾದಂಥ ಒಂದು ವರದಿಯನ್ನು ಕೊಡಿ ಅಂತೇಳಿ ತಾನು ಅಧಿಕಾರಕ್ಕೆ ಬರ್ತಿದ್ದಾಗೆ 1946ಅಲ್ಲಿ ಒಂದು ಆಯೋಗವನ್ನು ನೇಮಕ ಮಾಡ್ತಾನೆ. ಅದನ್ನೇ ನಾವು ಕ್ಯಾಬಿನೆಟ್ ಮಿಷನ್ ಅಂತೇಳಿ ಕರಿತೀವಿ. 1946ರಲ್ಲಿ ಕ್ಯಾಬಿನೆಟ್ ಆಯೋಗ ರಚನೆ ಆಯಿತು. ಈ ಒಂದು ಕ್ಯಾಬಿನೆಟ್ ಆಯೋಗಕ್ಕೆ ಸಂಬಂಧಪಟ್ಟ ಹಾಗೆ ಸಾಕಷ್ಟು ಬಾರಿ ಪ್ರಶ್ನೆಗಳನ್ನು ರೈಸ್ ಮಾಡಿದ್ದಾನೆ. ಈ ಒಂದು ಕ್ಯಾಬಿನೆಟ್ ಆಯೋಗ ಯಾವ ಒಂದು ಮಾದರಿ ಆಯೋಗ ಆಗಿತ್ತು? ಐದರ್ 1 ಮ್ಯಾನ್ ಕಮಿಷನ್, 2 ಮ್ಯಾನ್ ಕಮಿಷನ್, 3 ಮ್ಯಾನ್ ಕಮಿಷನ್ ಆರ್ ಮಲ್ಟಿ ಪರ್ಸನಲ್ ಕಮಿಷನ್ ಅಂತೇಳಿ ಕೇಳಿದ್ದಾನೆ. ಈ ಒಂದು ಆಯೋಗ ತ್ರಿಸದಸ್ಯ ಆಯೋಗ ಆಗಿತ್ತು. 3 ಮಂದಿ ಸದಸ್ಯರನ್ನ ಒಳಗೊಂಡಿದ್ದಂಥ ಒಂದು ಆಯೋಗ ಆಗಿತ್ತು. ಈ ಒಂದು ಆಯೋಗದಲ್ಲಿ 3 ಮಂದಿ ಸದಸ್ಯರಲ್ಲಿ ಫೆಥಿಟ್ ಲಾರೆನ್ಸ್ ಅನ್ನೋರು ಇದರ ಮುಖ್ಯಸ್ಥರಾಗಿದ್ದರು. ಹಾಗೆ ಸ್ಟ್ಯಾಫರ್ಡ್ ಕ್ರಿಪ್ಸ್ ಮತ್ತು A.V. ಅಲೆಕ್ಸಾಂಡರ್ ಈ ಒಂದು ಆಯೋಗದ ಸದಸ್ಯರಾಗಿದ್ದರು. ಇದನ್ನು ಕೂಡ ಸಾಕಷ್ಟು ಎಕ್ಸಾಮಲ್ಲಿ ಕೇಳಿದ್ದಾನೆ. ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಆಯೋಗದ ಸದಸ್ಯರಾಗಿರಲಿಲ್ಲ ಅಂತೇಳಿ ಎಕ್ಸಾಮಲ್ಲಿ ಕೊಟ್ಟು ಫೆಥಿಟ್ ಲಾರೆನ್ಸ್, ಸ್ಟ್ಯಾಫರ್ಡ್ ಕ್ರಿಪ್ಸ್, ಅಲೆಕ್ಸಾಂಡರ್, ಸರ್ ಜಾನ್ ಸೈಮನ್ ಅಂತೇಳಿ ಆಪ್ಷನ್ನ ಕೊಟ್ಟಿದ್ದಾನೆ. ಹಾಗೆ ಪೊಲೀಸ್ ಸಿವಿಲ್ ಸಬ್ ಇನ್ಸ್ಪೆಕ್ಟರ್ ಎಕ್ಸಾಮಲ್ಲಿ ಕೇಳಿದ್ದಾನೆ. ಈ ಕೆಳಗಿನವರಲ್ಲಿ ಯಾರು ಕ್ಯಾಬಿನೆಟ್ ಆಯೋಗದ ಮುಖ್ಯಸ್ಥರಾಗಿದ್ದರು ಅಂತ ಬಂದಾಗ ಚೀಫ್ ಆಫ್ ಕ್ಯಾಬಿನೆಟ್ ಮಿಷನ್ ಸರ್ ಫೆಥಿಟ್ ಲಾರೆನ್ಸ್ ಅದರ ಮುಖ್ಯಸ್ಥನಾಗಿದ್ದ. ಸ್ಟ್ಯಾಫರ್ಡ್ ಕ್ರಿಪ್ಸ್ ಮತ್ತು A.V. ಅಲೆಕ್ಸಾಂಡರ್ ಅದರ ಸದಸ್ಯರಾಗಿದ್ದರು. ಈ 3 ಮಂದಿ ನೇತೃತ್ವದ ಆಯೋಗ 1946 ಮಾರ್ಚ್ 23ರಲ್ಲಿ ಭಾರತಕ್ಕೆ ಆಗಮಿಸಿತು. ಭಾರತದ ಎಲ್ಲ ರಾಷ್ಟ್ರೀಯ ಪಕ್ಷಗಳ ನಾಯಕರ ಜೊತೆ ಚರ್ಚೆಯನ್ನು ಮಾಡಿತು, ಅವರ ಮನವಿಗಳನ್ನು ಆಲಿಸಿತು. ಈ ನಡೆನಲ್ಲಿ ತನ್ನದೇ ಆದಂಥ ಒಂದು ಫೈನಲ್ ರಿಪೋರ್ಟನ್ನು ಕೂಡ ರೆಡಿ ಮಾಡ್ತು. ಇಲ್ಲಿ ಆ ರಿಪೋರ್ಟ್ನಲ್ಲಿ ಬಂದಂಥ ಸಂದರ್ಭದಲ್ಲಿ ಆ ರಿಪೋರ್ಟ್ನಲ್ಲಿದ್ದಂಥ ಪ್ರಮುಖ ಮುಖ್ಯಾಂಶ ಏನು ಅಂತಂದರೆ, ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಅನುಮತಿಯನ್ನು ಕೊಡ್ತು. ಅಂದರೆ ಅವತ್ತಿನ ಕಾಲಕ್ಕೆ ಬ್ರಿಟಿಷ್ ಇಂಡಿಯಾದಲ್ಲಿ ನಾವು 2 ಮಾದರಿಯ ಪ್ರಾಂತ್ಯ ನೋಡ್ತಾ ಇದ್ವಿ. ಬ್ರಿಟಿಷರು ನೇರವಾಗಿ ಆಡಳಿತ ಮಾಡೋ ಪ್ರಾಂತ್ಯವನ್ನು ಬ್ರಿಟಿಷ್ ಇಂಡಿಯಾ ಪ್ರಾವಿನ್ಸಸ್ ಅಂತೇಳಿ, ಹಾಗೆ ರಾಜ ಮಹಾರಾಜರು ಆಳ್ವಿಕೆ ಮಾಡೋ ಪ್ರಾಂತ್ಯವನ್ನು ದೇಶೀಯ ಸಂಸ್ಥಾನಗಳು ಪ್ರಿನ್ಸ್ಲಿ ಸ್ಟೇಟ್ಸ್ ಅಂತೇಳಿ ಕರಿತಾ ಇದ್ವಿ. ಎರಡನ್ನೂ ಒಗ್ಗೂಡಿಸಿ ಆಲ್ ಇಂಡಿಯಾ ಫೆಡರೇಷನ್ ಅಖಿಲ ಭಾರತ ಒಕ್ಕೂಟವನ್ನು ರಚನೆ ಮಾಡ್ಕೋಬೋದು ಅಂತೇಳಿ ಒಪ್ಪಿಗೆನ ಕೊಡುತ್ತೆ. ಹಾಗೆ ಭಾರತೀಯರ ಬಹುವರ್ಷಗಳ ಬೇಡಿಕೆ ಇದ್ದಂತಹ ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಇದು ಅನುಮತಿಯನ್ನು ಕೊಡುತ್ತೆ. ಇದು ಸಾಕಷ್ಟು ಎಕ್ಸಾಮ್ ಕೇಳಿದ್ದಾನೆ. ಭಾರತ ಸಂವಿಧಾನ ರಚನಾ ಸಭೆಯನ್ನು ರಚಿಸಿಕೊಳ್ಳಲು ಅನುಮತಿ ನೀಡಿದ ಆಯೋಗ ಯಾವುದು? ಅದರಲ್ಲಿ ಸೈಮನ್ ಆಯೋಗ, ಕ್ರಿಪ್ಸ್ ಆಯೋಗ, ಕ್ಯಾಬಿನೆಟ್ ಆಯೋಗ, ಬ್ಯಾಟನ್ ಆಯೋಗ ಅಂತೇಳಿ ಆಪ್ಷನ್ ಕೊಟ್ಟಿದ್ದಾನೆ. ಸರಿಯಾದ ಉತ್ತರ ನಾವು ಹಾಕಬೇಕಾಗಿರೋದು ಕ್ಯಾಬಿನೆಟ್ ಆಯೋಗ ಸಂವಿಧಾನ ರಚನಾ ಸಭೆ ರಚನೆಗೆ ಅನುಮತಿಯನ್ನು ಕೊಡ್ತು. ಹಾಗೆ ಆ ರಚನೆಗೆ ಸಂಬಂಧಪಟ್ಟ ಕೆಲವೊಂದು ಸಜೆಷನ್ಸನ್ನು ಕೂಡ ಕೊಡ್ತು. ನೂತನ ಸಂವಿಧಾನ ರಚನೆ ಆಗುವವರಿಗೆ ಒಂದು ಇಂಟೀರಿಯಂ ಗೌರ್ಮೆಂಟನ್ನು, ತಾತ್ಕಾಲಿಕ ಸರ್ಕಾರವನ್ನು ಅಥವಾ ಹಂಗಾಮಿ ಸರ್ಕಾರವನ್ನು ರಚನೆ ಮಾಡ್ಕೊಳ್ಳಿಕ್ಕೆ ಇದು ಅನುಮತಿನ ಕೊಡುತ್ತೆ. ಆ ಪ್ರಕಾರವಾಗಿ ಜವಾಹರ್ಲಾಲ್ ನೆಹರು ನಾಯಕತ್ವದಲ್ಲಿ ಸೆಪ್ಟೆಂಬರ್ 2, 1946ರಲ್ಲಿ ಇಂಟೀರಿಯಂ ಗೌರ್ಮೆಂಟು ರಚನೆ ಆಗುತ್ತೆ. ಆ ಇಂಟೀರಿಯಂ ಗೌರ್ಮೆಂಟ್ನಲ್ಲಿ ನೆಹರು ಅವರು ಉಪಾಧ್ಯಕ್ಷರಾಗಿರ್ತಾರೆ, ಬ್ರಿಟಿಷ್ ವಾಯುಸೇನೆ ಅಧ್ಯಕ್ಷರಾಗಿರ್ತಾರೆ. ನೆಹರು ನಾಯಕತ್ವದಲ್ಲಿ ಸೆಪ್ಟೆಂಬರ್ 2, 1946ರಲ್ಲಿ ಹಂಗಾಮಿ ಸರ್ಕಾರ ಅಥವಾ ತಾತ್ಕಾಲಿಕ ಸರ್ಕಾರ ರಚನೆ ಆಯಿತು.
ಹಾಗೆ ಇದೇ ಒಂದು ಆಯೋಗದ ಮುಂದೆ ಮಹಮ್ಮದ್ ಅಲಿ ಜಿನ್ನಾ ನಮಗೆ ಪ್ರತ್ಯೇಕ ಪಾಕಿಸ್ತಾನದ ರಚನೆಯನ್ನು ಬೇಡಿಕೆಯನ್ನು ಮಂಡಿಸ್ತಾನೆ. ಆದರೆ ಕ್ಯಾಬಿನೆಟ್ ಮಿಷನ್ ಅದನ್ನು ರಿಜೆಕ್ಟ್ ಮಾಡುತ್ತೆ. ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬಂದಾಗ ಅದನ್ನು ಕೇಳಿದಾನೆ. ಕ್ಯಾಬಿನೆಟ್ ಆಯೋಗ ಈ ಕೆಳಗಿನ ಯಾವ ಪ್ರಸ್ತಾಪವನ್ನು ತಿರಸ್ಕರಿಸಿತು ಅಂತ ಬಂದಾಗ ಅಲ್ಲಿ ಅಖಿಲ ಭಾರತ ಒಕ್ಕೂಟ ರಚನೆಗೆ ಒಪ್ಪಿಗೆ, ಸಂವಿಧಾನ ರಚನಾ ಸಭೆ ರಚನೆಗೆ ಒಪ್ಪಿಗೆ, ತಾತ್ಕಾಲಿಕ ಸರ್ಕಾರ ರಚನೆಗೆ ಒಪ್ಪಿಗೆ, ಪ್ರತ್ಯೇಕ ಪಾಕಿಸ್ತಾನ ರಚನೆಗೆ ಒಪ್ಪಿಗೆ ಅಂತ ಕೊಡ್ತಾನೆ. ಅಲ್ಲಿ ಪ್ರತ್ಯೇಕ ಪಾಕಿಸ್ತಾನ ರಚನೆಯ ಬೇಡಿಕೆಯನ್ನು ಕ್ಯಾಬಿನೆಟ್ ಆಯೋಗ ರಿಜೆಕ್ಟ್ ಮಾಡುತ್ತೆ. ಇದು ಅನ್ವಯಿತ ರೂಪದಲ್ಲಿ ಪ್ರಶ್ನೆಯನ್ನು ಕೇಳೋದು. ಅದೇ ಇನ್ನೊಂದು ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿರೋದು IAS ಪ್ರಿಲಿಮ್ಸ್ನಲ್ಲಿ ಕೇಳಿದ್ದಾನೆ. ಕ್ಯಾಬಿನೆಟ್ ಆಯೋಗದ ಜೊತೆ ಸಂಧಾನಕಾರರಾಗಿ ಕಾರ್ಯವನ್ನು ನಿರ್ವಹಿಸ್ತವ್ರು ಯಾರು ಅಂತಲೂ ಕೂಡ ಪ್ರಶ್ನೆಗಳನ್ನು ಕೇಳ್ತಾ ಹೋಗ್ತಾನೆ. ಇನ್ನು ಈ ಒಂದು ಕ್ಯಾಬಿನೆಟ್ ಆಯೋಗದ ಜೊತೆ ಆಯೋಗ ಸಂವಿಧಾನ ರಚನಾ ಸಭೆ ರಚನೆಗೆ ಅನುಮತಿಯನ್ನು ಕೊಟ್ಟ ಮೇಲೆ ಸಂವಿಧಾನ ರಚನಾ ಸಭೆ ಯಾವಾಗ ರಚನೆ ಆಯಿತು ಅಂತ ಬಂದಂತಹ ಸಂದರ್ಭದಲ್ಲಿ 1946 ಡಿಸೆಂಬರ್ 6 ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಿದ್ದು. ಈ ಒಂದು ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಿದ್ದು ಬಿಫೋರ್ ಇಂಡಿಪೆಂಡೆನ್ಸ್ ಅಲ್ಲೇ, ಅಂದರೆ ಸ್ವಾತಂತ್ರ್ಯ ಪೂರ್ವದಲ್ಲೇ ಇದು ಅಸ್ತಿತ್ವಕ್ಕೆ ಬಂದದ್ದನ್ನು ನಾವು ಗಮನಿಸ್ತೇವೆ. ಈ ಹಿನ್ನೆಲೆಯಲ್ಲಿ 1946 ಡಿಸೆಂಬರ್ 6 ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಂತಹ ಸಂದರ್ಭದಲ್ಲಿ ಇದರ ಪ್ರಥಮ ಅಧಿವೇಶನ ಅಥವಾ ಪ್ರಥಮ ಸಭೆ ಯಾವಾಗ ಸಮಾವೇಶಗೊಳ್ತು ಅಂದರೆ 1946 ಡಿಸೆಂಬರ್ 9. ಡಿಸೆಂಬರ್ 9ರಂದು ಭಾರತ ಸಂವಿಧಾನ ರಚನಾ ಸಭೆಯ ಪ್ರಥಮ ಸಭೆ ಅಥವಾ ಪ್ರಥಮ ಅಧಿವೇಶನ ಪ್ರಾರಂಭ ಆಗುತ್ತೆ. ಈ ಒಂದು ಅಧಿವೇಶನ ಅಥವಾ ಸಭೆ ಪ್ರಾರಂಭ ಆದಂಥದ್ದು ಡಿಸೆಂಬರ್ 9ರಂದು ಪ್ರಾರಂಭ ಆಗಿ ಅದೇ ಡಿಸೆಂಬರ್ 23ರವರೆಗೂ ಕೂಡ ನಡೆಯುತ್ತೆ. 1946 ಡಿಸೆಂಬರ್ 9ರಿಂದ ಡಿಸೆಂಬರ್ 23ರವರೆಗೆ ಪ್ರಥಮ ಅಧಿವೇಶನ ನಡೆದಂಥದ್ದು. ಇತ್ತೀಚೆಗೆ ಕೆಲವೊಂದು ಎಕ್ಸಾಮ್ಗಳಲ್ಲಿ ಯಾವಾಗ ಪ್ರಾರಂಭ ಆಗಿ ಯಾವಾಗ ಅಂತ್ಯ ಆಯಿತು ಅಂತ ಕೂಡ ಎಕ್ಸಾಮಲ್ಲಿ ಕ್ವಶನ್ಸನ್ನು ರೈಸ್ ಮಾಡ್ತಿದ್ದಾನೆ. ಇಲ್ಲಿ ಒಂದು ಸಭೆ ನಡೆಯುತ್ತೆ ಅಂತ ಬಂದಂತಹ ಸಂದರ್ಭದಲ್ಲಿ ಸಭೆಯ ಅಧ್ಯಕ್ಷತೆನ ಯಾರಾದರೂ ಒಬ್ಬರು ವಹಿಸಲೇಬೇಕು. ಈ ನಿಟ್ಟಿನಲ್ಲಿ ಅವತ್ತಿನ ಮಟ್ಟಿಗೆ ತಾತ್ಕಾಲಿಕವಾಗಿ ಸಭೆಯ ಅಧ್ಯಕ್ಷತೆಯನ್ನು ಹಿರಿಯ ನಾಯಕರಾಗಿದ್ದಂಥ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾ ಅವರನ್ನು ನೇಮಕ ಮಾಡ್ತಾರೆ. ಈ ನಿಟ್ಟಿನಲ್ಲಿ ಭಾರತ ಸಂವಿಧಾನ ರಚನಾ ಸಭೆಯ ತಾತ್ಕಾಲಿಕ ಅಥವಾ ಹಂಗಾಮಿ ಅಧ್ಯಕ್ಷರು ಯಾರು ಅಂದರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರನ್ನು ನೇಮಕ ಮಾಡಿದ್ರು. ಇಂಟೀರಿಯಂ ಪ್ರೆಸಿಡೆಂಟ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಅಂತೇಳಿ ಕರಿತೀವಿ. ಕಳೆದ ವರ್ಷದ IAS ಪೂರ್ವಭಾವಿ ಪರೀಕ್ಷೆಯಲ್ಲೇ ಕೇಳಿದ್ದಾನೆ. ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷತೆಯನ್ನು ವಹಿಸಿಕೊಳ್ಳುವ ಮುನ್ನ ಈ ಕೆಳಗಿನ ಯಾರು ವಹಿಸಿದ್ದರು ಅಂತೇಳಿ ಇಂಡೈರೆಕ್ಟ್ ಆಗಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಆದ ಸರಿ ಉತ್ತರ ಯಾವುದು ಅಂದರೆ ಡಾಕ್ಟರ್ ಸಚ್ಚಿದಾನಂದ ಸಿನ್ಹಾರವರು. ಬಟ್ ಈ ಒಂದು ಸಂವಿಧಾನ ರಚನಾ ಪ್ರಕ್ರಿಯೆ ಇದು ಕೆಲವೇ ದಿನ ತಿಂಗಳಿನಲ್ಲಿ ಮುಕ್ತಾಯ ಆಗುವಂಥ ಕಾನ್ಸೆಪ್ಟ್ ಅಲ್ಲ. ಸುದೀರ್ಘವಾದಂಥ ಒಂದು ಅವಧಿ ಬೇಕು. ಅದು ಪರಿಪೂರ್ಣವಾಗಿ ಪೂರ್ಣಗೊಳ್ಳಬೇಕಾದ್ರೆ ಒಂದು ಪರ್ಮನೆಂಟ್ ಕಮಿಟಿ ರಚನೆ ಆಗಬೇಕು. ಪ್ರೆಸಿಡೆಂಟು, ವೈಸ್ ಪ್ರೆಸಿಡೆಂಟು, ಮೆಂಬರ್ಸು. ಈ ಹಿನ್ನೆಲೆಯಲ್ಲಿ ಮತ್ತೆ ಆಫ್ಟರ್ 2 ಡೇಸ್ ಅಂದರೆ 1946 ಡಿಸೆಂಬರ್ 11ರಂದು ಸಂವಿಧಾನ ರಚನಾ ಸಭೆಗೆ ಒಬ್ಬ ಶಾಶ್ವತ ಅಧ್ಯಕ್ಷರನ್ನು ನೇಮಕ ಮಾಡ್ತಾರೆ. ಅವರನ್ನೇ ಡಾಕ್ಟರ್ ರಾಜೇಂದ್ರ ಪ್ರಸಾದ್. ಡಾಕ್ಟರ್ ರಾಜೇಂದ್ರ ಪ್ರಸಾದ್ ಅವ್ರನ್ನ ಸಂವಿಧಾನ ರಚನಾ ಸಭೆಯ ಪೂರ್ಣಾವಧಿ ಅಥವಾ ಶಾಶ್ವತ ಅಧ್ಯಕ್ಷರನ್ನಾಗಿ ನೇಮಕ ಮಾಡಿದ್ರು. ಇನ್ನು ಅಧ್ಯಕ್ಷರಾಗಿ ನೇಮಕ ಆದಮೇಲೆ ಇಬ್ಬರು ವ್ಯಕ್ತಿಗಳನ್ನು ವೈಸ್ ಪ್ರೆಸಿಡೆಂಟ್ ಆಗಿ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಡಾಕ್ಟರ್ HC ಮುಖರ್ಜಿ ಮತ್ತೊಬ್ಬರು TT ಕೃಷ್ಣಮಾಚಾರಿ. TT ಕೃಷ್ಣಮಾಚಾರಿ ಅಂತೇಳಿ ಇಬ್ಬರನ್ನ ಉಪಾಧ್ಯಕ್ಷರಾಗಿ ನೇಮಕ ಮಾಡ್ತಾರೆ. ಇದು ಅಧ್ಯಕ್ಷರಾಯಿತು, ಉಪಾಧ್ಯಕ್ಷರಾಯಿತು. ಹಾಗೆ ಮತ್ತೊಂದು ಇಲ್ಲಿ ಸೃಷ್ಟಿ ಮಾಡಿದಂತಹ ಹುದ್ದೆ ಲೀಗಲ್ ಅಡ್ವೈಸರ್, ಕಾನೂನು ಸಲಹೆಗಾರರು. ಆ ಒಂದು ಕಾನೂನು ಸಲಹೆಗಾರರು ಅಂತೇಳಿ ಹುದ್ದೆನ ಸೃಷ್ಟಿ ಮಾಡಿ ಆ ಕಾನೂನು ಸಲಹೆಗಾರರಾಗಿ ನೇಮಕ ಆದಂಥವ್ರು ಯಾರು ಅಂತಂದರೆ BN ರಾವ್, ಬೆನಗಲ್ ನರಸಿಂಹರಾವ್ ಅಂತೇಳಿ ಕರಿತೀವಿ. ನಮ್ಮ ಕರ್ನಾಟಕದವರು, ಕನ್ನಡಿಗರು. ಇವರು ಭಾರತ ಸಂವಿಧಾನ ರಚನಾ ಸಭೆಯ ಕಾನೂನು ಸಲಹೆಗಾರ ಆಗಿದ್ದರು. ಹಾಗೆ ಭಾರತ ಸಂವಿಧಾನದ ಕರಡು ಪ್ರತಿಯನ್ನು ಸಿದ್ಧಪಡಿಸಿದವ್ರು ಯಾರು ಅಂತ ಬಂದಾಗಲೂ ಕೂಡ ನಾವು BN ರಾವ್ ಅಂತೇಳಿ ಆನ್ಸರ್ನ ಮಾಡಬೇಕು. ಡ್ರಾಫ್ಟ್ ಮೇಕರ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತಲೂ ಕೂಡ ಇವರನ್ನು ನಾವು ಕರಿತೀವಿ. ಕರಡು ಅನ್ನೋ ಪದ ಬಂದಾಗ ನಾವು ಸೂಕ್ಷ್ಮವಾಗಿ ಗಮನಿಸಬೇಕು. ಕರಡು ಸಮಿತಿ ಅಧ್ಯಕ್ಷರು ಅಂತ ಬಂದಾಗ ಡಾಕ್ಟರ್ BR ಅಂಬೇಡ್ಕರ್. ಕರಡು ಪ್ರತಿಯನ್ನು ಸಿದ್ಧಪಡಿಸಿದವರು ಯಾರು ಅಂತೇಳಿ ಬಂದಾಗ BN ರಾವ್ ಅಂತೇಳಿ ಕರಿತೀವಿ. ಇವರು ಕೂಡ ನಮ್ಮ ಕನ್ನಡಿಗರು. ಇನ್ನು ಅಧ್ಯಕ್ಷ, ಉಪಾಧ್ಯಕ್ಷರಾಯಿತು, ಲೀಗಲ್ ಅಡ್ವೈಸರ್ ಆಯಿತು. ಇನ್ನು ಮೆಂಬರ್ಸ್, ಸದಸ್ಯರು. ನಾವಿದ ಮಾತನಾಡ್ತಾ ಇರೋದು ಬಿಫೋರ್ ಇಂಡಿಪೆಂಡೆಂಟ್ 1946 ನಮ್ಮದು ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಿದೆ. ಆಗ 2 ರೀತಿಯ ಪ್ರಾಂತ್ಯ ಇದೆ.
ಬ್ರಿಟಿಷ್ ಇಂಡಿಯಾ ಅಂತ ಇದೆ, ದೇಶೀಯ ಸಂಸ್ಥಾನಗಳು ಅಂತೇಳಿ ಇದೆ. ಈ ಸಂದರ್ಭದಲ್ಲಿ ಬ್ರಿಟಿಷ್ ಇಂಡಿಯಾ ಪ್ರಾಂತ್ಯಗಳಿಂದ ಎಷ್ಟು ಮಂದಿ ಸದಸ್ಯರು ಇಲ್ಲಿ ಬರ್ತಾರೆ, ಹಾಗೆ ದೇಶೀಯ ಸಂಸ್ಥಾನಗಳಿಂದ ಎಷ್ಟು ಮಂದಿ ಸದಸ್ಯರು ಇಲ್ಲಿ ಆಯ್ಕೆ ಆಗ್ತಾರೆ ಅಂತೇಳಿ ಬಂದಾಗ ಬ್ರಿಟಿಷ್ ಇಂಡಿಯಾದಿಂದ 292 ಮಂದಿ, ದೇಶೀಯ ಸಂಸ್ಥಾನದಿಂದ 93 ಮಂದಿ, ಹಾಗೆ ಕಮಿಷನರ್ ಪ್ರಾಂತ್ಯಗಳು, ಇಲ್ಲಿ ಕಮಿಷನರ್ ಪ್ರಾಂತ್ಯಗಳಲ್ಲೂ ಕೂಡ ಚೀಫ್ ಕಮಿಷನರ್ ಪ್ರಾಂತ್ಯಗಳಲ್ಲಿ ಬ್ರಿಟಿಷರೇ ಚೀಫ್ ಕಮಿಷನರ್ ಆಗಿ ಇದ್ದರು. ಅದು ಟೋಟಲಿ 4. ಅದೇ ಟೋಟಲಿ 389. ಮಂದಿ ಭಾರತ ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂದಾಗ ಇದ್ದಂತಹ ಒಟ್ಟು ಸದಸ್ಯರ ಸಂಖ್ಯೆ. ಇಲ್ಲಿ ಚೀಫ್ ಕಮಿಷನರ್ ಪ್ರಾಂತ್ಯಗಳು ಅಂತ ಬಂದಾಗ ಅಲ್ಲಿ ಬ್ರಿಟಿಷರೇ ಇರ್ತಾರೆ. ಅಲ್ಲಿ ಇದ್ದಂಥವ್ರು ಯಾರು ಅಂತ ಬಂದಾಗ 4 ಚೀಫ್ ಕಮಿಷನರ್ ಪ್ರಾಂತ್ಯಗಳು, ಒಂದು ದಿಲ್ಲಿ, ಮತ್ತೊಂದು ಅಜ್ಮೀರ್, ಮತ್ತೊಂದು ಬಲೂಚಿಸ್ತಾನ, ಮತ್ತೊಂದು ಕೂರ್ಗ್, ಇವತ್ತಿನ ನಮ್ಮ ಕೊಡಗು ಏನಿದೆ, ಈ 4 ಕೂಡ ಬ್ರಿಟಿಷ್ ಚೀಫ್ ಕಮಿಷನರ್ ಆಳ್ವಿಕೆ ಒಳಪಟ್ಟಿದ್ದಂಥ ಪ್ರಾಂತ್ಯಗಳಿತ್ತು. ಈ 4 ಪ್ರಾಂತ್ಯಗಳಿಂದ ತಲಾ ಒಬ್ಬೊಬ್ಬರು ಇರ್ತಾರೆ. ಅಲ್ಲಿಗೆ ಟೋಟಲಿ 389 ಮಂದಿ ಸದಸ್ಯರು. ಇಲ್ಲಿ ಕೇಳುವಂಥ ಇನ್ನೊಂದು ಪ್ರಶ್ನೆ ಇದೆ, ಕಳೆದ 2-3 ವರ್ಷದ ಹಿಂದೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. ಇದು IAS ಪೂರ್ವಭಾವಿ ಪರೀಕ್ಷೆಯಲ್ಲಿ ಕೇಳಿರುವಂಥ ಪ್ರಶ್ನೆ. ಅದನ್ನು ಕಾನ್ಸ್ಟೇಬಲ್ ಎಕ್ಸಾಮಲ್ಲಿ ಸೇಮ್ ಕಾಪಿ ಮಾಡಿದ್ದಾನೆ. ಏನು ಪ್ರಶ್ನೆ ಅಂದರೆ, ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರು ಎಲ್ಲಿಂದ ಆಯ್ಕೆಗೊಂಡರು ಅಥವಾ ಯಾರು ಅವರನ್ನು ಆಯ್ಕೆ ಮಾಡಿದವರು? ಮೆಂಬರ್ಸ್ ಆಫ್ ಇಂಡಿಯನ್ ಕಾನ್ಸ್ಟಿಟ್ಯೂಟ್ ಅಸೆಂಬ್ಲಿ ಎಲೆಕ್ಟೆಡ್ ಫ್ರಮ್ ಹೋಮ್ ಅಂತೇಳಿ ಪ್ರಶ್ನೆಯನ್ನು ಕೇಳಿದ್ದಾನೆ. ಅಲ್ಲಿ ಪ್ರಾಂತ್ಯಗಳ ಗವರ್ನರ್ಗಳು, ಬ್ರಿಟಿಷ್ ವೈಸ್ರಾಯ್, ಪ್ರಾಂತ್ಯಗಳ ಶಾಸನ ಸಭೆಗಳ ಸದಸ್ಯರು, ಕೇಂದ್ರಗಳ ಶಾಸನ ಸಭೆಯ ಸದಸ್ಯರು ಅಂತೇಳಿ ಆಪ್ಷನ್ಸನ್ನು ಕೊಟ್ಟಿದ್ದಾನೆ. ಇಲ್ಲಿ ಜನರಿಂದ ನಾವು ನೇರವಾಗಿ ಆಯ್ಕೆ ಮಾಡ್ತೀವಿ ಅಂದರೆ ಅದು ಸುದೀರ್ಘವಾದಂಥ ಒಂದು ಪ್ರಕ್ರಿಯೆ ಆಗುತ್ತೆ, ಸಾಕಷ್ಟು ಕಾಲಾವಕಾಶವನ್ನು ತೆಗೆದುಕೊಳ್ಳುತ್ತೆ. ಅದರಿಂದಾಗಿ ಈಗಾಗಲೇ ಜನರಿಂದ ಆಯ್ಕೆಯಾಗಿರತಕ್ಕಂಥ ಪ್ರಾಂತ್ಯಗಳ ಶಾಸನ ಸಭೆ ಏನಿದೆ, ಇವತ್ತು ನಾವೇನು ವಿಧಾನಸಭೆ ಅಂತ ಕರಿತೀವಿ, ಇವತ್ತು ರಾಜ್ಯ ಅನ್ನೋದನ್ನು ಅವತ್ತಿಗೆ ಪ್ರಾಂತ್ಯ ಅಂತ ಕರಿತಾಯಿದ್ರು. ಜನರಿಂದ ಆಯ್ಕೆಯಾಗಿರ್ತಕ್ಕಂಥ ಪ್ರಾಂತ್ಯಗಳ ಶಾಸನ ಸಭೆ ಸದಸ್ಯರೇನಿದ್ದಾರೆ, ಆ ಪ್ರಾಂತ್ಯಗಳ ಶಾಸನ ಸಭೆಗಳ ಸದಸ್ಯರಿಂದ ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರು ಆಯ್ಕೆ ಆಗ್ತಾರೆ. ಪ್ರಾಂತ್ಯಗಳ ಶಾಸನ ಸಭೆ ಸದಸ್ಯರು ಅಂತ ಕೇಳ್ಬೋದು, ಅಥವಾ ಪ್ರಾಂತ್ಯಗಳ ಕೆಳಮನೆ ಲೋಯರ್ ಹೌಸ್ ಅಂತಂದ್ರೂ ಕೂಡ ನಾವು ಲೆಜಿಸ್ಲೇಟಿವ್ ಅಸೆಂಬ್ಲಿ ಅಂತ ಹೇಳ್ತೀವಿ. ಪ್ರಾಂತ್ಯಗಳ ಕೆಳಮನೆ ಅಥವಾ ಪ್ರಾಂತ್ಯಗಳ ಶಾಸನ ಸಭಾ ಸದಸ್ಯರುಗಳು ಈ ಒಂದು ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರನ್ನು ಆಯ್ಕೆ ಮಾಡಿದಂಥದ್ದು. ಇದು 46ರಲ್ಲಿ ಅಸ್ತಿತ್ವಕ್ಕೆ ಬಂದಾದ ಇದ್ದಂತಹ ಸದಸ್ಯರ ಸಂಖ್ಯೆ. ಬಟ್ ಆನಂತರ 47 ಆಗಸ್ಟ್ ಭಾರತಕ್ಕೆ ಸ್ವಾತಂತ್ರ್ಯ ಬಂತು. 15ರಲ್ಲಿ ಭಾರತ ಮತ್ತು ಪಾಕ್ ಲಾರ್ಡ್ ಮೌಂಟ್ ಬ್ಯಾಟನ್ನ ಯೋಜನೆಯಂತೆ ದೇಶವನ್ನು ವಿಭಾಗ ಮಾಡಿ ಸ್ವಾತಂತ್ರ್ಯವನ್ನು ಕೊಟ್ಟರು. ಪಾಕಿಸ್ತಾನಕ್ಕೆ ಸೇರಿದ ಒಂದು ಭೂಭಾಗಗಳು ಸೇರ್ಪಡೆಯಾದವು. ಆನಂತರ ಪಾಕಿಸ್ತಾನ 47ರಲ್ಲಿ ತನ್ನ ದೇಶಕ್ಕೆ ಬೇಕಾದಂಥ ಸಂವಿಧಾನ ರಚನೆ ಮಾಡ್ಕೊಳ್ಳಿಕ್ಕೆ ಅದು ಸಂವಿಧಾನ ರಚನಾ ಸಭೆಯನ್ನು ರಚನೆ ಮಾಡ್ಕೊಳ್ತು. ಬಟ್ ಬಿಫೋರ್ ಇಂಡಿಪೆಂಡೆಂಟ್ ಇದು ರಚನೆ ಆಗಿದ್ದರಿಂದ ಕೆಲವೊಂದು ಭೂಭಾಗಗಳು ಪಾಕಿಸ್ತಾನಕ್ಕೆ ಸೇರ್ಪಡೆ ಆಗಿದ್ದರಿಂದ ಆಫ್ಟರ್ ಇಂಡಿಪೆಂಡೆಂಟ್ ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರಲ್ಲಿ ಸ್ವಲ್ಪ ವ್ಯತ್ಯಾಸ ಆಗುತ್ತೆ ನಂಬರ್ಸಲ್ಲಿ. ಆಫ್ಟರ್ ಇಂಡಿಪೆಂಡೆಂಟ್ ಬ್ರಿಟಿಷ್ ಇಂಡಿಯಾದಲ್ಲಿ ಉಳ್ಕೊಂಡಂಥ ಸದಸ್ಯರ ಸಂಖ್ಯೆ 229 ಮಂದಿ. ಹಾಗೆ ಪ್ರಿನ್ಸ್ಲಿ ಸ್ಟೇಟ್ಸ್ ದೇಶೀಯ ಸಂಸ್ಥಾನಗಳಲ್ಲಿ ಉಳ್ಕೊಂಡಂಥ ಮಂದಿ 70 ಮಂದಿ. ಅಲ್ಲಿಗೆ ಟೋಟಲಿ 299 ಮೆಂಬರ್ಸ್. 299 ಮಂದಿ ಸದಸ್ಯರು ಭಾರತ ಸ್ವಾತಂತ್ರ್ಯ ನಂತರ ಸಂವಿಧಾನ ರಚನಾ ಸಭೆಯಲ್ಲಿ ಉಳ್ಕೊಂಡಂಥ ಸದಸ್ಯರ ಒಟ್ಟು ಸಂಖ್ಯೆ ಅಂತೇಳಿ ನಾವು ಇದನ್ನು ಪರಿಗಣಿಸ್ತೀವಿ. ಅಲ್ಲಿಗೆ ಈಗ ಪರಿಪೂರ್ಣವಾದಂಥ ಒಂದು ಸಂವಿಧಾನ ರಚನಾ ಸಭೆ ಅಸ್ತಿತ್ವಕ್ಕೆ ಬಂತು. ಸುಮಾರು 22 ಸಮಿತಿಗಳು 5 ಉಪಸಮಿತಿಗಳನ್ನು ರಚನೆ ಮಾಡ್ತಾರೆ. 22 ಕಮಿಟಿಗಳು ಮತ್ತು 5 ಉಪಸಮಿತಿಗಳನ್ನು ರಚನೆ ಮಾಡ್ತಾರೆ. 22 ಸಮಿತಿ ಮತ್ತು 5 ಉಪಸಮಿತಿಗಳನ್ನು ರಚನೆ ಮಾಡೋದ್ರ ಮುಖಾಂತರವಾಗಿ ಆ ಒಂದು ಸಮಿತಿಗಳಿಗೆ ಸದಸ್ಯರನ್ನು ಮತ್ತು ಮುಖ್ಯಸ್ಥರನ್ನು ನೇಮಕ ಮಾಡ್ತಾ ಬಂದರು. ಒಂದೊಂದು ಜವಾಬ್ದಾರಿಗಳನ್ನು ಒಂದೊಂದು ಕಮಿಟಿಗಳಿಗೆ ವಹಿಸೋದ್ರ ಮುಖಾಂತರವಾಗಿ ಆ ಕಮಿಟಿಗಳಿಂದ ರಿಪೋರ್ಟನ್ನು ಅವರು ತರಿಸ್ಕೊಳ್ಳುವಂಥ ಒಂದು ಕೆಲಸಕ್ಕೆ ಚಾಲನೆಯನ್ನು ಕೊಡ್ತಾರೆ. ಇನ್ನು ಇದಾದಮೇಲೆ ಮಹಿಳಾ ಸದಸ್ಯರ ಸಂಖ್ಯೆ 15 ಮಂದಿ ಮಹಿಳಾ ಸದಸ್ಯರು ಇದ್ದರು. ಈ ಒಂದು 15 ಮಂದಿ ಮಹಿಳಾ ಸದಸ್ಯರಲ್ಲಿ ಕೆಲವ್ರನ್ನ ಪ್ರಮುಖವಾಗಿ ಉದಾಹರಿಸಿದ್ರೆ ಅವ್ರ ಬಗ್ಗೆ ಇನ್ನು ಬೇರೆ ರೀತಿಯಲ್ಲೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ರೈಸ್ ಮಾಡಿದ್ದಾನೆ. ಅದು ಬಂದಂಥ ಸಂದರ್ಭದಲ್ಲಿ ಎಕ್ಸಾಂಪಲ್ ವಿಜಯಲಕ್ಷ್ಮಿ ಪಂಡಿತ್ ಅಂಥೇಳಿ,
ದೆನ್ ಸುಚೇತಾ ಕೃಪಲಾನಿ, ದೆನ್ ಸರೋಜಿನಿ ನಾಯ್ಡು, ದೆನ್ ರಾಜಮಾತೆ ಅಮೃತ್ ಕೌರ್, ದೆನ್ ಬೇಗಂ ಐಜಾಜ್ ರಜುಲ್. ಇವರು ನಾವು ಪ್ರಮುಖವಾಗಿ ಉದಾಹರಿಸ್ತೀವಿ ಬಿತಾಸಿನಿಕೆ ಅಂದರೆ ಇವ್ರ ಬಗ್ಗೆ ಕೂಡ ಇಂಡಿವಿಜುವಲ್ ಪ್ರಶ್ನೆಯನ್ನು ವಿವಿಧ ಎಕ್ಸಾಮ್ಗಳಲ್ಲಿ ಕೇಳಿದ್ದಾನೆ. ಇದರ ಉದಾಹರಣೆ ವಿಜಯಲಕ್ಷ್ಮಿ ಪಂಡಿತ್ ಏನಿದ್ದಾರೆ, ಇವರು ಭಾರತ ಸಂವಿಧಾನ ರಚನಾ ಸಭೆಯ ಸದಸ್ಯರು ಕೂಡ ಹೌದು. ಇದರಲ್ಲಿ ಅವರು ಪಂಜಾಬ್ ಪ್ರಾಂತ್ಯವನ್ನು ಪ್ರತಿನಿಧಿಸಿದರು, ಪಂಜಾಬ್ ಪ್ರಾಂತ್ಯದಿಂದ ಆಯ್ಕೆಯಾಗಿದ್ದರು. ಜೊತೆ ಇವ್ರ ಬಗ್ಗೆ ಕೇಳುವಂಥ ಮತ್ತೊಂದು ಪ್ರಶ್ನೆ ಏನು ಅಂದರೆ, ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ ಅಂತೇಳಿ ನಾವು ಕರಿತೀವಿ. 1953ರಲ್ಲಿ ವಿಶ್ವಸಂಸ್ಥೆಯ UNO ಜನರಲ್ ಅಸೆಂಬ್ಲಿ ಏನಿದೆ ಅದರ ಅಧ್ಯಕ್ಷತೆ ವಹಿಸಿದಂಥ ಮೊದಲ ಮಹಿಳೆ ಆಗಿದ್ದರು. ದೆನ್ ಸುಚೇತಾ ಕೃಪಲಾನಿ ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿ ಅಂತೇಳಿ ಕರಿತೀವಿ. ಇತ್ತೀಚೆಗೆ ಎಕ್ಸಾಮಲ್ಲಿ ಕಳೆದ ಒಂದು ಎಕ್ಸಾಮ್ ಪ್ರಶ್ನೆ ಕೇಳಿದ್ದ, ಭಾರತದ ಮೊದಲ ಮಹಿಳಾ ಮುಖ್ಯಮಂತ್ರಿಯಾದ ಸುಚೇತಾ ಕೃಪಲಾನಿಯವರು ಯಾವ ರಾಜ್ಯಕ್ಕೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು ಅಂಥೇಳಿ ರಾಜ್ಯದ ಹೆಸರನ್ನು ಪ್ರಶ್ನೆ ಕೇಳಿದ್ದ. ಇಲ್ಲಿ ಇವರು ಸುಚೇತಾ ಕೃಪಲಾನಿ ಕೂಡ ಪಂಜಾಬ್ ಪ್ರಾಂತ್ಯದಿಂದ ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿದ್ದರು. ಆದರೆ ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದ್ದು ಉತ್ತರ ಪ್ರದೇಶ ರಾಜ್ಯಕ್ಕೆ, UP ರಾಜ್ಯಕ್ಕೆ ಇವರು ಮುಖ್ಯಮಂತ್ರಿಯಾಗಿ ಸೇವೆ ಸಲ್ಲಿಸಿದರು. ದೆನ್ ಸರೋಜಿನಿ ನಾಯ್ಡು ಇವರು ಸಂವಿಧಾನ ರಚನಾ ಸಭೆಯನ್ನು ಪ್ರತಿನಿಧಿಸಿದ್ದು ಬಿಹಾರ ಪ್ರಾಂತ್ಯದಿಂದ ಇವರು ಆಯ್ಕೆಯಾಗಿದ್ದು. ಇವರ ಬಗ್ಗೆ ಭಾರತದ ಮೊದಲ ಮಹಿಳಾ ರಾಜ್ಯಪಾಲೆ ಅಂತೇಳಿ ಕರಿತೀವಿ. ಇವರು ಕೂಡ ಉತ್ತರ ಪ್ರದೇಶ ರಾಜ್ಯದ ರಾಜ್ಯಪಾಲರಾಗಿ ಕೆಲಸವನ್ನು ಮಾಡಿದವರು. ಹಾಗೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ಅಧ್ಯಕ್ಷತೆ ವಹಿಸಿದ ಮೊದಲ ಭಾರತೀಯ ಮಹಿಳೆ ಅಂತಲೂ ಕೂಡ ಕರಿತೇವೆ. ಹಾಗೆ ಭಾರತದ ಕೋಗಿಲೆ ಅಂತಕ್ಕಂಥದ್ದು ಕೂಡ ಅವ್ರಿಗಿರುವಂಥ ಒಂದು ಬಿರುದು. ಹಾಗೆ ರಾಜಮಾತೆ ಅಮೃತ್ ಕೌರ್ ಇವರು ಉತ್ತರ ಪ್ರದೇಶ ಪ್ರಾಂತ್ಯವನ್ನು ಪ್ರತಿನಿಧಿಸಿರ್ತಾರೆ, ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿದ್ದು. ಹಾಗೆ ಇವರ ವಿಶೇಷತೆ ಏನು ಅಂತಂದರೆ, ಸ್ವತಂತ್ರ ಭಾರತದ ಮೊದಲ ಮಹಿಳಾ ಕ್ಯಾಬಿನೆಟ್ ಸಚಿವೆ ಅಂತೇಳಿ ಇವ್ರನ್ನ ಕರಿತೀವಿ. 1947 ಆಗಸ್ಟ್ 15 ಭಾರತ ಸ್ವಾತಂತ್ರ್ಯಗೊಂಡಾಗ ಪ್ರಧಾನಮಂತ್ರಿ ಜವಾಹರ್ಲಾಲ್ ನೆಹರು ನಾಯಕತ್ವದಲ್ಲಿ ಏನು ರಚನೆ ಆಯಿತು ಮೊದಲ ಮಂತ್ರಿಮಂಡಲ, ಆ ಒಂದು ಮಂತ್ರಿಮಂಡಲದಲ್ಲಿ ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಖಾತೆಯ ಸಚಿವರಾಗಿ ಇವರು ಕಾರ್ಯವನ್ನು ನಿರ್ವಹಿಸ್ತಾರೆ. ಮತ್ತೊಬ್ಬರು ಬೇಗಂ ಐಜಾಜ್ ರಜುಲ್, ಇವರು ಪಂಜಾಬ್ ಪ್ರಾಂತ್ಯದಿಂದ ಆಯ್ಕೆಯಾಗಿದ್ದಂಥವರು ಸಂವಿಧಾನ ರಚನಾ ಸಭೆಗೆ. ಇವರ ವಿಶೇಷತೆ ಏನು ಅಂತಂದರೆ, ಸಂವಿಧಾನ ರಚನಾ ಸಭೆಯಲ್ಲಿದ್ದ ಏಕೈಕ ಮುಸ್ಲಿಂ ಮಹಿಳಾ ಸದಸ್ಯೆ ಯಾರು ಅಂತಂದರೆ ಬೇಗಂ ಐಜಾಜ್ ರಜುಲ್ ಅಂತೇಳಿ ನಾವು ಕರಿತೀವಿ. ಈ ಟೋಟಲಿ 15 ಮೆಂಬರ್ಸು ಮಹಿಳಾ ಸದಸ್ಯರು ಇದರಲ್ಲಿ ಇದ್ದರು. ಹಾಗೆ ಈ ಒಂದು ಸಂವಿಧಾನ ರಚನಾ ಸಭೆಯಲ್ಲಿ ಅವತ್ತಿಗೆ ನಮ್ಮ ಮೈಸೂರು ಸಂಸ್ಥಾನವು ಕೂಡ ಇತ್ತು. ಮೈಸೂರು ಸಂಸ್ಥಾನದಿಂದ ಎಷ್ಟು ಮಂದಿ ಸದಸ್ಯರು ಈ ಒಂದು ಸಂವಿಧಾನ ರಚನಾ ಸಭೆಗೆ ಆಯ್ಕೆಯಾಗಿದ್ದರು, ಪ್ರತಿನಿಧಿಸಿದ್ರು ಅಂತೇಳಿ ಬಂದಂತಹ ಸಂದರ್ಭದಲ್ಲಿ ಮೈಸೂರು ಸಂಸ್ಥಾನವನ್ನು 7 ಮಂದಿ ಪ್ರತಿನಿಧಿಸಿದರು. ಅತಿ ಹೆಚ್ಚು ಸದಸ್ಯರನ್ನ ಹೊಂದಿದ್ದ ದೇಶೀಯ ಸಂಸ್ಥಾನ ಯಾವುದು ಅಂದರೆ ಮೈಸೂರು ಪ್ರಿನ್ಸಿ ಸ್ಟೇಟ್ ಅಂತೇಳಿ ಕರಿತೀವಿ. ಟೋಟಲಿ 7 ಮಂದಿ ಸದಸ್ಯರನ್ನ ಇದು ಒಳಗೊಂಡಿತ್ತು. ಎಕ್ಸಾಂಪಲ್ KC ರೆಡ್ಡಿ ಅಂತ ಬಂದಂಥ ಸಂದರ್ಭದಲ್ಲಿ ಅವರನ್ನ ಮೈಸೂರು ರಾಜ್ಯದ ಮೊದಲ ಮುಖ್ಯಮಂತ್ರಿ ಅಂತೇಳಿ ಕರಿತೀವಿ. ಹಾಗೆ ಕೆಂಗಲ್ ಹನುಮಂತಯ್ಯ ಅಂದರೆ ಮೈಸೂರು ರಾಜ್ಯದ 2ನೇ ಮುಖ್ಯಮಂತ್ರಿಯ ಕೆಲಸ ಮಾಡಿದವರು, ವಿಧಾನಸೌಧದ ನಿರ್ಮಾತೃ ಅಂತೇಳಿ ಕರಿತೀವಿ. ಹಾಗೆ ಟಿ ಸಿದ್ದಲಿಂಗಯ್ಯ ಬಂದಾಗ 1938ರಲ್ಲಿ ಮಂಡ್ಯ ಜಿಲ್ಲೆಯ ಶಿವಪುರದಲ್ಲಿ ನಡೆದಂಥ ಶಿವಪುರ ಧ್ವಜ ಸತ್ಯಾಗ್ರಹದ ಅಧ್ಯಕ್ಷತೆ ವಹಿಸಿದ್ದಂಥವರು. ಹಾಗೆ ಮೈಸೂರು ಪ್ರದೇಶ ಕಾಂಗ್ರೆಸ್ ಸಮಿತಿಯ ಮೊದಲ ಅಧ್ಯಕ್ಷರಾಗಿದ್ದಂಥವರು ಟಿ ಸಿದ್ದಲಿಂಗಯ್ಯನವರು. ಆನಂತರ ಟಿ ಚೆನ್ನಯ್ಯ, ಹಾಗೆ HR ಗುರುದೇವರೆಡ್ಡಿ, ದೆನ್ ಆನಂತರದಲ್ಲಿ H ಸಿದ್ದವೀರಪ್ಪ, ದೆನ್ SV ಕೃಷ್ಣಮೂರ್ತಿರಾವ್ ಅವರು ಶಿವಮೊಗ್ಗ ಜಿಲ್ಲೆಯವರೇ. ಶಿವಮೊಗ್ಗದ ಲೋಕಸಭಾ ಸದಸ್ಯರು ಕೂಡ ಆಯ್ಕೆಯಾಗಿದ್ದಂಥದ್ದು. ಲೋಕಸಭೆ ಮತ್ತು ರಾಜ್ಯಸಭೆ ಎರಡರಲ್ಲೂ ಕೂಡ ಅವರು ವೈಸ್ ಚೇರ್ಮನ್ ಆಗಿ ಕೆಲಸವನ್ನು ಮಾಡಿದ್ದಂಥವರು. ಈ 7 ಮಂದಿ ಮೈಸೂರು ಸಂಸ್ಥಾನವನ್ನು ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರತಿನಿಧಿಸಿದ್ದಂಥವರು. ಅಲ್ಲಿ ಎಕ್ಸಾಮಲ್ಲಿ ಕೇಳಿದ್ದಾನೆ, ನಿಜಲಿಂಗಪ್ಪನವ್ರ ಹೆಸರು ಕೊಟ್ಬಿಟ್ಟು ಈ ಕೆಳಗಿನವರಲ್ಲಿ ಯಾರು ಮೈಸೂರು ಸಂಸ್ಥಾನವನ್ನು ಪ್ರತಿನಿಧಿಸಿಲ್ಲ ಅಂತ ಕೊಟ್ಟಿದ್ದಾನೆ. ಆಗ ನಾವು ನಿಜಲಿಂಗಪ್ಪನವರು ಅಂತೇಳಿ ಆನ್ಸರ್ ಮಾಡಬೇಕು. ನಿಜಲಿಂಗಪ್ಪನವರು ಪ್ರತಿನಿಧಿಸಿದ್ದು ಬಾಂಬೆ ಪ್ರಾಂತ್ಯ, ಬಾಂಬೆ ಅಂದರೆ ಮಹಾರಾಷ್ಟ್ರ ಅಲ್ಲ, ಬಾಂಬೆ ಕರ್ನಾಟಕ ಅಂತ ಏನು ಕರಿತಾ ಇದ್ವಿ, ಮುಂಬೈ ಕರ್ನಾಟಕ ಅಂತೇಳಿ. ಆ ಒಂದು ಭಾಗವನ್ನು ನಿಜಲಿಂಗಪ್ಪ ಮತ್ತು RR ದಿವಾಕರ್ ಅವರು ಪ್ರತಿನಿಧಿಸಿರ್ತಾರೆ. ಹಾಗೆ ಕೂರ್ದು ಪ್ರಾಂತ್ಯವನ್ನು CM ಪೂರ್ಣಚ್ಚ ಅಂತಕ್ಕಂಥವ್ರು ಪ್ರತಿನಿಧಿಸಿದರು. ಕೂರ್ದು ಪ್ರಾಂತ್ಯವನ್ನು CM ಪೂರ್ಣಚ್ಚ ಅನ್ನೋರು ಪ್ರತಿನಿಧಿಸಿರ್ತಾರೆ. ಹೀಗೆ 22 ಸಮಿತಿ, 5 ಉಪಸಮಿತಿ ರಚನೆ ಆಯಿತು ಅಂತ ನಾವೇನು ಹೇಳಿದ್ದೀವಿ. ಎಲ್ಲ ಸಮಿತಿಗಳು ಕೂಡ ಮುಖ್ಯಸ್ಥರು ಸದಸ್ಯರನ್ನು ನೇಮಕ ಮಾಡ್ತಾ ಬರ್ತಾರೆ.
ಅದರಲ್ಲಿ ಕೆಲವೊಂದು ಕಮಿಟಿಗಳನ್ನು ಮ್ಯಾಥ್ಯೂ ಫಾಲನ್ ರೂಪದಲ್ಲೂ ಕೂಡ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾನೆ, ಅಥವಾ ಸರಿಯಾದ ಜೋಡಿ ಗುರುತಿಸಿ ತಪ್ಪಾದ ಜೋಡಿ ಗುರುತಿಸಿ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಇದಾಗಲೇ ಪ್ರಸ್ತಾಪಿಸಿರುವ ಹಾಗೆ 22 ಸಮಿತಿಗಳು, 5 ಉಪಸಮಿತಿಗಳಿತ್ತು. ಅದರ ಪ್ರಮುಖವಾದಂಥ ಸಮಿತಿಗಳು ಮತ್ತು ಮುಖ್ಯಸ್ಥರು ಯಾರು ಅಂತ ಬಂದಾಗ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರು, ಸಂವಿಧಾನ ರಚನಾ ಸಭೆಯ ಅಧ್ಯಕ್ಷರಾಗಿದ್ದಂಥ ಪ್ರಸಾದ್ ಅವರು ಕೆಲವು ಸಮಿತಿಗಳ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದರು. ಎಕ್ಸಾಂಪಲ್, ಹಣಕಾಸು ಮತ್ತು ಸಿಬ್ಬಂದಿ ಸಮಿತಿ, ಅದರ ಮುಖ್ಯಸ್ಥರಾಗಿದ್ದರು. ರಾಷ್ಟ್ರಧ್ವಜಕ್ಕೆ ಸಂಬಂಧಿಸಿದ ತಾತ್ಕಾಲಿಕ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಹಾಗೆಯೇ ರಾಜ್ಯಗಳ ಜೊತೆ ಸಂಧಾನ ನಡೆಸುವ ಸಮಿತಿಯ ಮುಖ್ಯಸ್ಥರಾಗಿ ಕೂಡ ರಾಜೇಂದ್ರ ಪ್ರಸಾದ್ ಅವರು ಕೆಲಸವನ್ನು ಮಾಡಿದ್ರು. ಹಾಗೆ ಜವಾಹರ್ಲಾಲ್ ನೆಹರು ಅವರು ಕೂಡ ಕೇಂದ್ರ ಸಂವಿಧಾನ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ರಾಜ್ಯಗಳ ಸಮಿತಿಯ ಅಧ್ಯಕ್ಷರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಕೇಂದ್ರ ಅಧಿಕಾರಗಳ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಕೇಂದ್ರ ಸಂವಿಧಾನ ಸಮಿತಿ, ಕೇಂದ್ರ ಅಧಿಕಾರಗಳ ಸಮಿತಿ ಮತ್ತು ರಾಜ್ಯಗಳ ಸಮಿತಿ, ಈ 3ರ ಮುಖ್ಯಸ್ಥರು ಕೂಡ ಜವಾಹರ್ಲಾಲ್ ನೆಹರು ಆಗಿದ್ದರು. ಹಾಗೆ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರು ಪ್ರಾಂತೀಯ ಸಂವಿಧಾನ ಸಮಿತಿಯ ಮುಖ್ಯಸ್ಥರಾಗಿದ್ದರು. ಇದರ ಜೊತೆಗೆ ಮೂಲಭೂತ ಹಕ್ಕುಗಳ ಸಲಹಾ ಸಮಿತಿಯ ಮುಖ್ಯಸ್ಥರು ಕೂಡ ಆಗಿದ್ದರು. ಹಾಗೆ JB ಕೃಪಲಾನಿ ಮೂಲಭೂತ ಹಕ್ಕುಗಳ ಉಪಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ P ಸೀತಾರಾಮಯ್ಯ ಅಥವಾ ಪಟ್ಟಾಭಿ ಸೀತಾರಾಮಯ್ಯನವರು ಕೂಡ ಸದನ ಸಮಿತಿ, ಹೌಸ್ ಕಮಿಟಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಹಾಗೆ ಚೀಫ್ ಕಮಿಷನರ್ ಪ್ರಾಂತ್ಯಗಳ ಮೇಲಿನ ಸಮಿತಿಯ ಮುಖ್ಯಸ್ಥರಾಗಿ ಕೂಡ ಅವರು ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಅಲ್ಲಾಡಿ ಕೃಷ್ಣಸ್ವಾಮಿ ಅಯ್ಯರ್ ಅವರು ಸಂವಿಧಾನದ ಕರಡನ್ನು ಪರಿಶೀಲಿಸುವ ವಿಶೇಷ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಕ್ರೆಡೆನ್ಷಿಯಲ್ ಕಮಿಟಿಯ ಮುಖ್ಯಸ್ಥರಾಗಿ ಕೂಡ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ಮತ್ತೊಬ್ಬರು KM ಮುನ್ಷಿ ಅವರು ಕೂಡ ಆರ್ಡರ್ ಆಫ್ ಬಿಸ್ನೆಸ್ ಕಮಿಟಿಯ ಮುಖ್ಯಸ್ಥರಾಗಿ KM ಮುನ್ಷಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ HC ಮುಖರ್ಜಿ ಅಲ್ಪಸಂಖ್ಯಾತರ ಉಪಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹಾಗೆ ನಳಿನಿ ರಂಜನ್ ಸರ್ಕಾರ್ ಇವರು ಹಣಕಾಸಿನ ಮೇಲಿನ ಉನ್ನತ ಸಮಿತಿಯ ಮುಖ್ಯಸ್ಥರಾಗಿ ಕಾರ್ಯವನ್ನು ನಿರ್ವಹಿಸಿದ್ದಾರೆ. ಹೀಗೆ ಹಲವಾರು ಕಮಿಟಿಗಳು ಮತ್ತು ಮುಖ್ಯಸ್ಥರನ್ನ ನಾವು ಉದಾಹರಣೆಯಾಗಿ ಕೊಡ್ತೇವೆ. ಇದರ ಜೊತೆಗೆ ನಿಮಗೆ ಪರೀಕ್ಷೆಯಲ್ಲಿ ಕಮಿಟಿಗಳಲ್ಲಿ ಕಮಿಟಿ ಯಾವಾಗ ರಚನೆ ಆಯಿತು, ಎಷ್ಟು ಮಂದಿ ಸದಸ್ಯರಿದ್ದರು, ಯಾರು ಸದಸ್ಯರಾಗಿದ್ದರು, ಯಾರು ಸದಸ್ಯರಾಗಿರಲಿಲ್ಲ ಅಂತ ಕೇಳುವಂಥ ಏಕೈಕ ಸಮಿತಿ ಯಾವುದು ಅಂದರೆ ಡ್ರಾಫ್ಟಿಂಗ್ ಕಮಿಟಿ, ಕರಡು ಸಮಿತಿ. ಯಾಕೆಂದರೆ ಈ ಎಲ್ಲ ಸಮಿತಿಗಳು ತಮ್ಮ ಕಾರ್ಯವನ್ನು ನಿರ್ವಹಿಸಿ ವರದಿಯನ್ನು ಕೊಡುವವರೆಗೆ ಕರಡು ಸಮಿತಿಗೆ ಯಾವುದೇ ಕೆಲಸ ಇರಲಿಲ್ಲ. ಈ ಎಲ್ಲ ಸಮಿತಿಗಳು ವರದಿಯನ್ನು ಕೊಟ್ಟ ಮೇಲೇ ಡ್ರಾಫ್ಟಿಂಗ್ ಕಮಿಟಿಯ ನೇಚರ್ ಆಫ್ ವರ್ಕು ಪ್ರಾರಂಭ ಆಗುವಂಥದ್ದು. ಈ ನಿಟ್ಟಿನಲ್ಲಿ ಕರಡು ಸಮಿತಿ ಯಾವಾಗ ಅಸ್ತಿತ್ವಕ್ಕೆ ಬಂತು ಅಂತಲೇ ಸ್ಪೆಸಿಫಿಕ್ ಆಗಿ ಕೇಳ್ತಾನೆ ಎಕ್ಸಾಮಲ್ಲಿ. 1947 ಆಗಸ್ಟ್ 29 1947 ಆಗಸ್ಟ್ 29 ಕರಡು ಸಮಿತಿ ಅಧಿಕೃತವಾಗಿ ರಚನೆಯಾಗುತ್ತೆ. ಈ ಒಂದು ಸಮಿತಿಯ ಮುಖ್ಯಸ್ಥರಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಇರ್ತಾರೆ. ಹಾಗೆ 6 ಮಂದಿ ಸದಸ್ಯರು ಇದರಲ್ಲಿ ಇರ್ತಾರೆ. 6 ಮೆಂಬರ್ಸ್ ಇರ್ತಾರೆ, ಒಬ್ಬರು ಚೇರ್ಮನ್ ಇರ್ತಾರೆ, 6+1. ಇದರ ಪರ್ಟಿಕ್ಯುಲರ್ ಆಗಿ ಯಾರ್ಯಾರು ಸದಸ್ಯರಾಗಿದ್ದು ಅಂತಲೂ ಎಕ್ಸಾಮಲ್ಲಿ ಕೇಳಿದ್ದಾನೆ, ಯಾರು ಸದಸ್ಯರಾಗಿರಲಿಲ್ಲ ಅಂತಲೂ ಕೂಡ ಪ್ರಶ್ನೆಯನ್ನು ಕೇಳಿದ್ದಾನೆ. ಈ ಒಂದು ಡ್ರಾಫ್ಟಿಂಗ್ ಕಮಿಟಿಯಲ್ಲಿ ಸದಸ್ಯರಾಗಿದ್ದಂಥವರು N ಗೋಪಾಲಸ್ವಾಮಿ ಅಯ್ಯಂಗಾರ್, A ಕೃಷ್ಣಸ್ವಾಮಿ ಅಯ್ಯರ್, KM ಮುನ್ಷಿ, DP ಖೇತಾನ್, ಮಹಮ್ಮದ್ ಸಾದುಲ್ಲಾ, BL ಮಿತ್ತರ್. ಈ 6 ಮಂದಿ ಡ್ರಾಫ್ಟಿಂಗ್ ಕಮಿಟಿ ರಚನೆಯಾದಾಗ ಸದಸ್ಯರಾಗಿದ್ದರು. ಆದರೆ ಆನಂತರ ಅನ್ಫಾರ್ಚುನೇಟ್ಲಿ 2 ಸದಸ್ಯರು ತೀರಿ ಹೋಗ್ತಾರೆ ಅನಾರೋಗ್ಯಕ್ಕೆ ತುತ್ತಾಗಿ. BL ಮಿತ್ತರ್ ಮತ್ತು DP ಖೇತಾನ್ ಇಬ್ಬರು ತೀರಿ ಹೋಗ್ತಾರೆ. ಆ ಸಂದರ್ಭದಲ್ಲಿ ಈ ಒಂದು ಸ್ಥಾನಗಳಿಗೆ ಹೊಸದಾಗಿ ಇಬ್ಬರನ್ನ ನೇಮಕ ಮಾಡ್ತಾರೆ. ಅವರೇನೆ TT ಕೃಷ್ಣಮಾಚಾರಿ, ಮತ್ತೊಬ್ಬರು N ಮಾಧವರಾವ್ ಮತ್ತು TT ಕೃಷ್ಣಮಾಚಾರಿ ಅಂತೇಳಿ ಇಬ್ಬರನ್ನ ಆನಂತರ ನೇಮಕ ಮಾಡ್ತಾರೆ. ಈ 6 ಮಂದಿಯನ್ನು ಒಳಗೊಂಡಂತಹ ಕಮಿಟಿ ಅಂಬೇಡ್ಕರ್ ನೇತೃತ್ವದಲ್ಲಿ ಕೆಲಸವನ್ನು ನಿರ್ವಹಿಸಿ ಅಂತಿಮವಾಗಿ ಸಂವಿಧಾನದ ಕರಡನ್ನು ಸಿದ್ಧಪಡಿಸುತ್ತೆ.
ಈ ಎಲ್ಲ ಸಮಿತಿಗಳು ತಮ್ಮ ತಮ್ಮ ನೇಚರ್ ಆಫ್ ವರ್ಕನ್ನು ಕಂಪ್ಲೀಟ್ ಮಾಡಿ ಡ್ರಾಫ್ಟಿಂಗ್ ಕಮಿಟಿಗೆ ಹ್ಯಾಂಡ್ ಓವರ್ ಮಾಡಿ, ಡ್ರಾಫ್ಟಿಂಗ್ ಕಮಿಟಿ ಅದನ್ನು ಅಡಿಷನ್ ಮತ್ತು ಡಿಲಿಷನ್ ಪ್ರಕ್ರಿಯೆಯನ್ನು ಪ್ರಾರಂಭ ಮಾಡಿದ ಮೇಲೆ ಅಂತಿಮವಾಗಿ ಕರಡನ್ನು ಸಿದ್ಧಪಡಿಸಿ ಸಂವಿಧಾನ ರಚನಾ ಸಭೆಯ ಮುಂದೆ ಮಂಡಿಸಿದ್ದು ಯಾವಾಗ ಅಂತ ಬಂದಾಗ 1949 ನವಂಬರ್ 26. 1949 ನವಂಬರ್ 26. ಇಲ್ಲಿ ಇನ್ನೊಂದು ಪ್ರಶ್ನೆ ಕೇಳಿದಾನೆ, ಇದಾಗಲೇ ಎಕ್ಸಾಮ ಕೇಳಿದಾನೆ. ಭಾರತ ಸಂವಿಧಾನ ರಚನಾ ಸಭೆಯ ಅಂತಿಮ ಅಧಿವೇಶನ ಎಂದು ಪ್ರಾರಂಭಗೊಂಡು ಎಂದು ಮುಕ್ತಾಯಗೊಂಡಿತ್ತು ಅಂತ ಎಕ್ಸಾಮ್ ಪ್ರಶ್ನೆ ಕೇಳಿದ್ದಾನೆ. 1949 ನವಂಬರ್ 11ರಂದು ಪ್ರಾರಂಭ ಆಗಿ ನವಂಬರ್ 26ರವರೆಗೆ ಈ ಒಂದು ಅಧಿವೇಶನ ನಡೆಯುತ್ತೆ, ಅಂತಿಮ ಅಧಿವೇಶನ. ಇದು 11ನೇ ಅಧಿವೇಶನ. ಟೋಟಲಿ ಭಾರತ ಸಂವಿಧಾನ ರಚನಾ ಸಭೆಯಲ್ಲಿ ನಡೆದಂಥ ಒಟ್ಟು ಅಧಿವೇಶನಗಳ ಸಂಖ್ಯೆ ಎಷ್ಟು ಅಂತಂದರೆ 11 ಅಂತ ಕರಿತೀವಿ. ಇದು 11ನೇ ಅಧಿವೇಶನ ನವಂಬರ್ 11, 1949ರಂದು ಪ್ರಾರಂಭಗೊಂಡು ನವಂಬರ್ 26, 1949ರಂದು ಅಂತ್ಯ ಆಗುತ್ತೆ. ಈ ಒಂದು ಅಧಿವೇಶನದಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಅಧ್ಯಕ್ಷರಾದಂಥ ಡಾಕ್ಟರ್ ಬಾಬು ರಾಜೇಂದ್ರ ಪ್ರಸಾದ್ ಅವರಿಗೆ ಅಂತಿಮ ಕರಡನ್ನು ಒಪ್ಪಿಸ್ತಾರೆ. ಆನಂತರ ಅಧಿವೇಶನದಲ್ಲಿ ಸುದೀರ್ಘವಾಗಿ ಚರ್ಚೆ ನಡೆದು ಆನಂತರ ವೋಟಿಂಗ್ ಮಾಡಿ ಫೈನಲಿ ಅದನ್ನು ಅಪ್ರೂವಲ್ಗೆ ತೆಗೆದುಕೋತಾರೆ. ಈ ಹಿನ್ನೆಲೆಯಲ್ಲಿ ಭಾರತ ಸಂವಿಧಾನ ಅನುಮೋದನೆಗೊಂಡ ವರ್ಷ ಯಾವುದು ಅಂತ ಬಂದರೆ 1949 ನವಂಬರ್ 26. ಈ ಒಂದು ಸಂವಿಧಾನವನ್ನು ನಮ್ಮ ದೇಶದ ಸಂವಿಧಾನವಾಗಿ ಒಪ್ಕೋಬೋದು ಅಂತೇಳಿ ಸಂವಿಧಾನ ರಚನಾ ಸಭೆ ಬಹುಮತದ ಮೂಲಕ ನಿರ್ಣಯವನ್ನು ಕೈಗೊಳ್ಳುತ್ತೆ. ಈ 299 ಮಂದಿ ಸದಸ್ಯರೇನಿದ್ರು, ಈ 299 ಮಂದಿ ಸದಸ್ಯರಲ್ಲಿ 289 ಮಂದಿ ಸದಸ್ಯರು ಇದಕ್ಕೆ ಒಪ್ಪಿಗೆಯನ್ನು ನೀಡ್ತಾರೆ. ಅದರಿಂದ 2/3 ಮೆಜಾರಿಟಿ ಇದರಿಂದಾಗಿ ಈ ಒಂದು ಸಂವಿಧಾನ ಅನುಮೋದನೆಗೊಳ್ತು. ಈ ಅನುಮೋದನೆಗೊಂಡಂಥ ಸಂವಿಧಾನ ಅಧಿಕೃತವಾಗಿ ಜಾರಿಗೆ ಬಂದಿದ್ಯಾವಾಗ 1950 ಜನವರಿ 26. ಜನವರಿ 26, 1951 ಅಧಿಕೃತವಾಗಿ ಜಾರಿಗೆ ಬರುತ್ತೆ. ಅಂದರೆ ನವಂಬರ್ 26, 1949ರಂದೇ ಅನುಮೋದನೆ ಆಗಿದ್ರು ಕೂಡ 2 ತಿಂಗಳ ನಂತರದಲ್ಲಿ ಇದು ಜಾರಿ ಆಯಿತು. ಇದಕ್ಕೆ ಕಾರಣ ಏನು ಅಂತಂದರೆ, ಈ ಹಿಂದೆ ಭಾರತೀಯ ರಾಷ್ಟ್ರೀಯ ಕಾಂಗ್ರೆಸ್ನ ವಾರ್ಷಿಕ ಅಧಿವೇಶನ ಪ್ರತಿ ವರ್ಷ ಒಂದೊಂದು ಸ್ಥಳದಲ್ಲಿ ಏನು ನಡ್ಕೊಂಡು ಬರ್ತಾ ಇತ್ತು. 1929 ಡಿಸೆಂಬರ್ 31ರಂದು ಲಾಹೋರ್ನಲ್ಲಿ ಕಾಂಗ್ರೆಸ್ ಅಧಿವೇಶನ ಜವಾಹರ್ಲಾಲ್ ನೆಹರು ಅವರ ಅಧ್ಯಕ್ಷತೆಯಲ್ಲಿ ನಡೆಯುತ್ತೆ. ಆ ಡಿಸೆಂಬರ್ 31ರ ಮಧ್ಯರಾತ್ರಿ ನೆಹರೂರವರು ಪೂರ್ಣ ಸ್ವರಾಜ್ಯದ ಘೋಷಣೆಯನ್ನು ಹೊರಡಿಸೋದ್ರ ಮುಖಾಂತರ ತಮ್ಮ ಒಂದು ಭಾಷಣದಲ್ಲಿ ನಾವು ಇನ್ನು ಮುಂದೆ ಪ್ರತಿ ವರ್ಷ ಜನವರಿ 26 ಸ್ವಾತಂತ್ರ್ಯ ದಿನವಾಗಿ ಆಚರಣೆ ಮಾಡಬೇಕು ಅಂತೇಳಿ ಕರೆಯನ್ನು ಕೊಡ್ತಾರೆ. ಈ ನಿಟ್ಟಿನಲ್ಲಿ ಮೊಟ್ಟ ಮೊದಲ ಬಾರಿಗೆ ಸ್ವಾತಂತ್ರ್ಯ ಪೂರ್ವದಲ್ಲಿ ನಾವು ಸ್ವಾತಂತ್ರ್ಯ ದಿನವನ್ನು ಆಚರಣೆ ಮಾಡಿದ್ದು 1930 ಜನವರಿ 26ರಂದು. ಬ್ರಿಟಿಷರು ನಮಗೆ 47 ಆಗಸ್ಟ್ 15ರಲ್ಲಿ ಸ್ವಾತಂತ್ರ್ಯ ಕೊಡುವವರಿಗೆ ನಾವು ಜನವರಿ 26 ಇಂಡಿಪೆಂಡೆನ್ಸ್ ಡೇ ಆಗಿ ಆಚರಣೆ ಮಾಡ್ತಾ ಇದ್ವಿ. ಆದರೆ ಬ್ರಿಟಿಷರು ನಮಗೆ ಕೊಟ್ಟಿದ್ದು ಆಗಸ್ಟ್ 15, 47ರಲ್ಲಿ. ಈ ಒಂದು ಐತಿಹಾಸಿಕ ದಿನವನ್ನು ನಾವು ಮರಿಬಾರ್ದು. ಅದರ ಮಹತ್ವವನ್ನು ನಮ್ಮ ದೇಶದ ಮುಂದಿನ ಪೀಳಿಗೆಗೆ ನಾವು ಪರಿಚಯ ಮಾಡಿಕೊಡ್ಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಒಂದು ದಿನದಂದು ಭಾರತ ಸಂವಿಧಾನವನ್ನು ನಾವು ಅಧಿಕೃತವಾಗಿ ಜಾರಿ ಮಾಡಿದ್ವಿ. ಈ ನಿಟ್ಟಿನಲ್ಲಿ ಜನವರಿ 26 ನಾವು ಪ್ರತಿ ವರ್ಷ ಗಣರಾಜ್ಯೋತ್ಸವ ದಿವಸವನ್ನಾಗಿ ರಿಪಬ್ಲಿಕ್ ಡೇ ಆಗಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದು ಈ ಒಂದು ದಿನದ ಹಿನ್ನೆಲೆ. ಆದರೆ ಈ ಒಂದು 49 ನವಂಬರ್ 26 ಏನಿದೆ, ಈ ಒಂದು ದಿನವನ್ನು ನಾವು ಈ ದೇಶದ ಸಂವಿಧಾನ ರಚನೆಯಲ್ಲಿ ಸಾಕಷ್ಟು ಜನ ಕಾನೂನು ಪಂಡಿತರು, ಕಾನೂನು ತಜ್ಞರು ತಮ್ಮದೇ ಆದಂಥ ಒಂದು ಕಾಂಟ್ರಿಬ್ಯೂಷನ್ ಕೊಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅವರೆಲ್ಲರೂ ಕೂಡ ಗೌರವವನ್ನು ಸೂಚಿಸುವ ಹಿನ್ನೆಲೆಯಲ್ಲಿ ಈ ಒಂದು ನವಂಬರ್ 26 ರಾಷ್ಟ್ರೀಯ ಕಾನೂನು ದಿನವಾಗಿ ಆಚರಣೆ ಮಾಡಬೇಕು ಅಂತೇಳಿ 1979ರಲ್ಲಿ LM ಸಿನ್ವಿ ಅಂತಕ್ಕಂಥವ್ರು, ಅವರು ಕೂಡ ಕಾನೂನು ತಜ್ಞರು, ಲೋಕಸಭಾ ಸದಸ್ಯರು ಆಗಿದ್ದರು. ಲೋಕಸಭೆಯಲ್ಲಿ ಒಂದು ಪ್ರಸ್ತಾಪವನ್ನು ಮಂಡಿಸಿದ್ರು. ಅದಕ್ಕೆ ಸಂಸತ್ತು ಅನುಮೋದನೆ ಕೊಡ್ತು. ಈ ನಿಟ್ಟಿನಲ್ಲಿ 1979ರಿಂದ 2015ರವರೆಗೆ ನವಂಬರ್ 26 ರಾಷ್ಟ್ರೀಯ ಕಾನೂನು ದಿನ ಅಂಥೇಳಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ವಿ, ನ್ಯಾಷನಲ್ ಲಾ ಡೇ ಅಂತೇಳಿ. ಆದರೆ ಕೇಂದ್ರ ಸರ್ಕಾರ 2015ರಲ್ಲಿ ಅಧಿಸೂಚನೆಯನ್ನು ಹೊರಡಿಸಿ ಈ ಒಂದು ನವಂಬರ್ 26 ಇನ್ನು ಮುಂದೆ ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಬೇಕು ಅಂತೇಳಿ ಅದು ಅಧಿಸೂಚನೆಯನ್ನು ಪ್ರಕಟ ಮಾಡಿದೆ. ಈ ಹಿನ್ನೆಲೆಯಲ್ಲಿ ಫ್ರಮ್ 2015 2015ರಿಂದ ಇಂದಿನವರೆಗೂ ಕೂಡ ಪ್ರತಿ ವರ್ಷ ನವಂಬರ್ 26 ನಾವು ಸಂವಿಧಾನ ದಿನ ಅಂತೇಳಿ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೀವಿ. ಇದು ಈ ಒಂದು ದಿನದ ಹಿನ್ನೆಲೆ.
ಇಲ್ಲಿ ಈ ಒಂದು ಸಂವಿಧಾನವನ್ನು ಸುದೀರ್ಘವಾಗಿ ರಚನೆ ಮಾಡಿದಂತಹ ಸಂದರ್ಭದಲ್ಲಿ ಈ ಒಂದು ಸಂವಿಧಾನವನ್ನು ಕೈ ಬರವಣಿಗೆಯಲ್ಲಿ ಬರೆದಿರ್ತಕ್ಕಂಥದ್ದು. ಆ ಸಂವಿಧಾನವನ್ನು ಕೈ ಬರವಣಿಗೆಯಲ್ಲಿ ಬರೆದಂಥವ್ರು ಯಾರು ಅಂತ ಬಂದಾಗ ಪ್ರೇಮ್ ಬಿಹಾರಿ ನಾರಾಯಣ್ ರಾಯ್ಜಾದ ಅನ್ನೋರು ತಮ್ಮ ಹಸ್ತಾಕ್ಷರಗಳಲ್ಲಿ ಇದನ್ನು ಬರೆದಿದ್ದಾರೆ. ಮೂಲ ಸಂವಿಧಾನದ ಪ್ರತಿಗಳು ಎಷ್ಟಿದೆ ಅಂದರೆ ಪುಟಗಳ ಸಂಖ್ಯೆ 497 ಪುಟಗಳಿದೆ. ಮೂಲ ಸಂವಿಧಾನದ ಎಷ್ಟು ನಂಬರ್ ಆಫ್ ಪೇಜನ್ನು ಒಳಗೊಂಡಿದೆ ಅಂದರೆ 497 ಪುಟವನ್ನು ಒಳಗೊಂಡಿದೆ. ಇದನ್ನು ಬರೆಯೋದಕ್ಕೆ ಅವರು 6 ತಿಂಗಳ ಕಾಲಾವಧಿಯನ್ನು ತೆಗೆದುಕೊಂಡ್ರು. ಸುಮಾರು 254 ಪೆನ್ ನಿಪ್ಸ್ಗಳನ್ನು ಅವರು ಯೂಸ್ ಮಾಡಿದ್ದಾರೆ. 6 ತಿಂಗಳ ಅವಧಿಯಲ್ಲಿ ಇದನ್ನು ರಚನೆ ಮಾಡಿರ್ತಕ್ಕಂಥದ್ದು. ಹಾಗೆ ಇದರ ಕವರಿಂಗ್ ಪೇಜ್, ಮುಖಪುಟ ವಿನ್ಯಾಸ ಮತ್ತು ಒಳಗಡೆ ಪ್ರಿಯಾಂಬಲ್ನ ಒಂದು ವಿನ್ಯಾಸ ಇವೆಲ್ಲವನ್ನು ಮಾಡಿರ್ತಕ್ಕಂಥದ್ದು ಡಿಸೈನರು ನಂದಲಾಲ್ ಬೋಸ್ ಅಂತಕ್ಕಂಥವ್ರು ಈ ಒಂದು ಸಂವಿಧಾನಕ್ಕೆ ಒಂದು ಸುಂದರ ಕಲೆಯ ಸ್ಪರ್ಶವನ್ನು ನೀಡಿದವರು ಅಂತೇಳಿ ನಾವು ಪರಿಗಣಿಸ್ತೀವಿ. ಇನ್ನು ಈ ಒಂದು ಸಂವಿಧಾನ 1950 ಜನವರಿ 26 ಏನು ಜಾರಿಗೆ ಬಂತು. 1946 ರಚನೆಯಾದಂತಹ ಸಂವಿಧಾನ ರಚನಾ ಸಭೆಯಿಂದ ಪ್ರಾರಂಭಗೊಂಡು ಇಲ್ಲಿಯವರೆಗೆ ಸುದೀರ್ಘವಾಗಿ ಎಷ್ಟು ದಿನಗಳ ಕಾಲಾವಧಿಯನ್ನು ತೆಗೆದುಕೊಳ್ತು ಸಂವಿಧಾನ ರಚನೆಗೆ ಅಂತಂದರೆ 2 ವರ್ಷ 11 ತಿಂಗಳು 18 ದಿನ. ಇಷ್ಟು ಸುದೀರ್ಘ ಅವಧಿಯಲ್ಲಿ ನಮ್ಮ ಭಾರತ ಸಂವಿಧಾನ ರಚನೆಯಾಗಿರುವುದನ್ನು ನಾವು ಗಮನಿಸ್ತೇವೆ. 1950 ಜಾರಿಗೆ ಬಂದಂತಹ ಸಂದರ್ಭದಲ್ಲಿ ಭಾರತ ಸಂವಿಧಾನದಲ್ಲಿ 395 ವಿಧಿಗಳಿತ್ತು, 8 ಅನುಸೂಚಿಗಳಿತ್ತು, ಶೆಡ್ಯೂಲ್ಸ್ ಇತ್ತು, 22 ಭಾಗಗಳಿದ್ವು. 1950 ಜನವರಿ 26 ಜಾರಿಗೆ ಬಂದಂತಹ ಸಂದರ್ಭದಲ್ಲಿ. ಬಟ್ ಈಗ ಪ್ರಸ್ತುತ ನೋಡಿದಂಥ ಸಂದರ್ಭದಲ್ಲಿ ನಾವು ಇದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ, ತಿದ್ದುಪಡಿ ಆಗ್ತಿದ್ದಾಗೆ ಇರುವಂಥ ವಿಧಿಗಳನ್ನೇ ತಿದ್ದುಪಡಿ ಮಾಡಿ ಉಪವಿಧಿಯನ್ನು ಸೃಷ್ಟಿ ಮಾಡ್ತಾ ಬರ್ತಾರೆ. ಬಟ್ ಇಲ್ಲಿ ನಾವು ತಿಳ್ಕೋಬೇಕು, ಇದು ಮೋರ್ ದೆನ್ 470 ಆರ್ಟಿಕಲನ್ನು ನೋಡ್ತೀವಿ, 470ಕ್ಕೂ ಹೆಚ್ಚು ವಿಧಿಗಳನ್ನು ನೋಡ್ತೀವಿ. ಇಲ್ಲಿ ಮೂಲ ವಿಧಿಗಳು 395. 395 ವಿಧಿಗಳಲ್ಲಿ ಯಾವುದೇ ಒಂದು ವಿಧಿಯನ್ನು ತಿದ್ದುಪಡಿ ಮಾಡಿ ಸಬ್ಕ್ಲಾಸನ್ನು ಸೃಷ್ಟಿ ಮಾಡ್ತಾರಲ್ಲ, ಅದನ್ನು ಕೌಂಟ್ ಮಾಡಿದಾಗ ಇದರ ನಂಬರ್ಸು ರೈಸ್ ಆಗುತ್ತೆ ಹೊರತು ಸೀರಿಯಲ್ ಪ್ರಕಾರವಾಗಿ 395, 96, 97 ಅಂತೇಳಿ ವಿಧಿಗಳು ಇನ್ಕ್ರೀಸ್ ಆಗಿಲ್ಲ. ಅದು ನೆನಪಿನಲ್ಲಿ ಇಟ್ಕೋಬೇಕು ನಾವು. ಓಕೆ, 470ಕ್ಕೂ ಹೆಚ್ಚು ವಿಧಿಗಳಿದ್ದಾವೆ. ಪ್ರೆಸೆಂಟ್ 12 ಅನುಸೂಚಿ ಇದ್ದಾವೆ, 25 ಭಾಗಗಳು ಇದ್ದಾವೆ. ನಿಮಗೆ ಎಕ್ಸಾಮಲ್ಲಿ ಎಷ್ಟು ಅನುಸೂಚಿ ಇತ್ತು, ಎಷ್ಟು ಭಾಗ ಇತ್ತು, ಈಗ ಪ್ರೆಸೆಂಟು ಪಾಸ್ಟ್ ಅಂತ ಕೇಳ್ತಾನೆ. ಪಾಸ್ಟ್ ಆರ್ಟಿಕಲ್ ಕೇಳ್ತಾನೆ, ಬಟ್ ಪ್ರೆಸೆಂಟ್ ಆರ್ಟಿಕಲ್ನ ಕೇಳೋದಿಲ್ಲ. ಅದು ಫ್ಲಕ್ಚುಯೇಷನ್ ಆಗ್ತಾ ಇರುತ್ತೆ. ಇದು ಪ್ರಾರಂಭದಲ್ಲಿದ್ದಂತಹ ಸಂಖ್ಯೆ ಮತ್ತು ಪ್ರಸ್ತುತ ಇರುವಂಥ ಒಂದು ಸಂಖ್ಯೆಯನ್ನು ನಾವು ಗಮನಿಸ್ತೀವಿ. ಅದೇನು ನಾವೀಗ ತ್ರಿವರ್ಣ ಧ್ವಜವನ್ನು ಅಳವಡಿಸ್ಕೊಂಡಿದ್ದೀವಿ, ಅದು ನಮ್ಮ ರಾಷ್ಟ್ರ ಧ್ವಜವನ್ನಾಗಿ ನಾವು ಅಳವಡಿಸ್ಕೊಂಡಿದ್ದು ಯಾವಾಗ? 1947 ಜುಲೈ 22ರಂದು ರಾಷ್ಟ್ರ ಧ್ವಜವನ್ನಾಗಿ ಅಂಗೀಕಾರ ಮಾಡ್ಕೊಂಡಿದ್ದೀವಿ, ನಮ್ಮ ಒಂದು ತ್ರಿವರ್ಣ ಧ್ವಜವನ್ನು. ಹಾಗೆ 1950 ಜನವರಿ 24ರಂದು ಜನಗಣಮನವನ್ನು ರಾಷ್ಟ್ರಗೀತೆಯಾಗಿ ನಾವು ಅಳವಡಿಸ್ಕೊಂಡಿದ್ದೇವೆ. ರವೀಂದ್ರನಾಥ್ ಟ್ಯಾಗೋರ್ ಬರೆದಂಥ ಜನಗಣಮನವನ್ನು ರಾಷ್ಟ್ರಗೀತೆಯಾಗಿ ಅಳವಡಿಸ್ಕೊಂಡಿದ್ದೇವೆ. ಇಲ್ಲಿ ಈ ಒಂದು ಸುದೀರ್ಘವಾದ ಇತಿಹಾಸದಲ್ಲಿ ನಮ್ಮ ಒಂದು ಸಂವಿಧಾನ ರಚನೆ ಮಾಡುವಾಗ ವಿಶ್ವದ ಹಲವಾರು ಸಂವಿಧಾನವನ್ನು ನಾವು ಅಧ್ಯಯನ ಮಾಡಿದ್ದೀವಿ. ಕೆಲವೊಂದು ಕಾನ್ಸೆಪ್ಟ್ಗಳನ್ನು ಬೇರೆ ಬೇರೆ ರಾಷ್ಟ್ರಗಳಿಂದ ನಾವು ಬಾರವಿ ಮಾಡ್ಕೊಂಡಿದ್ದೀವಿ, ಅಳವಡಿಸ್ಕೊಂಡಿದ್ದೀವಿ. ಹಾಗೆ ಯಾವ್ಯಾವ ರಾಷ್ಟ್ರದಿಂದ ಯಾವ್ಯಾವ ಕಾನ್ಸೆಪ್ಟನ್ನು ನಾವು ಅಳವಡಿಸ್ಕೊಂಡಿದ್ದೀವಿ ಅಂತ ಬಂದಂತಹ ಸಂದರ್ಭದಲ್ಲಿ ಪ್ರಮುಖವಾಗಿ ನಾವು ನೋಡಿದಾಗ USA ಅಮೇರಿಕಾದಿಂದ ನಾವು ತೆಗೆದುಕೊಂಡಿದ್ದೇವೆ. ಅಮೇರಿಕಾಯಿಂದ ನಾವು ಯಾವುದನ್ನು ತೆಗೆದುಕೊಂಡಿದ್ದೀವಿ ಅಂದರೆ ಉಪರಾಷ್ಟ್ರಪತಿ, ವೈಸ್ ಪ್ರೆಸಿಡೆಂಟ್ ಪೋಸ್ಟನ್ನು ತೆಗೆದುಕೊಂಡಿದ್ದೇವೆ. ಫಂಡಮೆಂಟಲ್ ರೈಟ್ಸ್, ಮೂಲಭೂತ ಹಕ್ಕುಗಳ ಒಂದು ಪರಿಕಲ್ಪನೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ದೆನ್ ಆನಂತರದಲ್ಲಿ ಬಂದಾಗ ಜುಡಿಷಿಯಲ್ ರಿವ್ಯೂ, ನ್ಯಾಯಿಕ ವಿಮರ್ಶೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ದೆನ್ ಪ್ರಿಯಾಂಬಲ್,
ಪ್ರಸ್ತಾವನೆ ಅನ್ನೋ ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡಿದ್ದೇವೆ. ಹೀಗೆ ಹಲವು ಕಾನ್ಸೆಪ್ಟ್ಗಳನ್ನು ಅಮೇರಿಕದಿಂದ ನಾವು ಬಾರೋವಿ ಮಾಡ್ಕೊಂಡಿದ್ದೀವಿ. ದೆನ್ ಹಾಗೆ ಬ್ರಿಟನ್ನಿಂದ ಬಂದಂತಹ ಸಂದರ್ಭದಲ್ಲಿ ಅಲ್ಲಿಂದ ನಾವು ತೆಗೆದುಕೊಂಡಿದ್ದು ಯಾವುದು ಅಂದರೆ ಏಕಪೌರತ್ವ, ದೆನ್ ಕ್ಯಾಬಿನೆಟ್ ಪದ್ಧತಿ, ದೆನ್ ಸಂಸದೀಯ ಸರ್ಕಾರ ಪದ್ಧತಿ, ಪಾರ್ಲಿಮೆಂಟರಿ ಗವರ್ನಮೆಂಟ್ ಸಿಸ್ಟಮ್ ಅನ್ನೋದನ್ನು ತೆಗೆದುಕೊಂಡಿದ್ದೇವೆ. ಹಾಗೆ ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳ ರಿಟ್ಟನ್ನು ತೆಗೆದುಕೊಂಡಿದ್ದೇವೆ. ಹಾಗೆ ರೂಲ್ ಆಫ್ ಲಾ, ಕಾನೂನಿನ ಆಧಿಪತ್ಯ, ಕಾನೂನಿನ ಆಧಿಪತ್ಯ ಅನ್ನೋ ಕಾನ್ಸೆಪ್ಟನ್ನು ಕೂಡ ನಾವು ಬ್ರಿಟನ್ನಿಂದ ನಾವು ಬಾರೋವಿ ಮಾಡ್ಕೊಂಡಿದ್ದೀವಿ. ಹಾಗೆ ರಾಷ್ಟ್ರಪತಿ ಹುದ್ದೆಯನ್ನು ಕೂಡ ನಾವು ಅಲ್ಲಿಂದನೇ ತೆಗೆದುಕೊಂಡಿರ್ತಕ್ಕಂಥದ್ದು. ದೆನ್ ಆನಂತರ ಕೆನಡಾದಿಂದ ಬಂದಾಗ ಕೇಂದ್ರ ಮತ್ತು ರಾಜ್ಯಗಳ ಸಂಬಂಧಗಳಾಗಿರ್ಬೋದು, ರಾಜ್ಯಪಾಲರು ಕೇಂದ್ರದಿಂದ ನೇಮಕಗೊಳ್ಳುವಂಥ ಒಂದು ಪ್ರಕ್ರಿಯೆ ಆಗಿರ್ಬೋದು, ಇದನ್ನು ಕೂಡ ನಾವು ಕೆನಡಾದಿಂದ ನಾವು ತೆಗೆದುಕೊಂಡಿದ್ದೀವಿ. ದೆನ್ ಆಸ್ಟ್ರೇಲಿಯಾ ಕನ್ಕರೆಂಟ್ ಲಿಸ್ಟ್, ಸಮವರ್ತಿ ಪಟ್ಟಿಯನ್ನು ತೆಗೆದುಕೊಂಡಿದ್ದೀವಿ. ದೆನ್ ಸಂಸತ್ತಿನ ಜಂಟಿ ಅಧಿವೇಶನ, ಜಾಯಿಂಟ್ ಸಿಟ್ಟಿಂಗ್ ಆಫ್ ದಿ ಪಾರ್ಲಿಮೆಂಟ್, ಈ ಒಂದು ಕಾನ್ಸೆಪ್ಟನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ದೆನ್ ಐರ್ಲೆಂಡಿಂದ ಬಂದಂಥ ಸಂದರ್ಭದಲ್ಲಿ ಡೈರೆಕ್ಟಿವ್ ಪ್ರಿನ್ಸಿಪಲ್ಸ್ ಆಫ್ ಸ್ಟೇಟ್ ಪಾಲಿಸಿ, ರಾಜ್ಯ ನೀತಿ ನಿರ್ದೇಶ ತತ್ವಗಳು ಅನ್ನೋ ಕಾನ್ಸೆಪ್ಟನ್ನು ತೆಗೆದುಕೊಂಡಿದ್ದೀವಿ. ರಾಷ್ಟ್ರಪತಿಯ ಚುನಾವಣಾ ವಿಧಾನವನ್ನು ತೆಗೆದುಕೊಂಡಿದ್ದೀವಿ. ಹಾಗೆ ರಾಜ್ಯಸಭೆಗೆ ನಾಮನಿರ್ದೇಶನ ಮಾಡುವ ಪ್ರಕ್ರಿಯೆಯನ್ನು ಕೂಡ ನಾವು ತೆಗೆದುಕೊಂಡಿದ್ದೀವಿ. ದೆನ್ ದಕ್ಷಿಣ ಆಫ್ರಿಕಾ ಸಂವಿಧಾನ ತಿದ್ದುಪಡಿ ವಿಧಾನ, ಅಮೆಂಡ್ಮೆಂಟ್ ಆಫ್ ಕಾನ್ಸ್ಟಿಟ್ಯೂಷನ್ ಅನ್ನೋ ಕಾನ್ಸೆಪ್ಟ್ ತೆಗೆದುಕೊಂಡಿದ್ದೀವಿ. ಹಾಗೆ ರಾಜ್ಯಸಭೆಗೆ ಸದಸ್ಯರ ಚುನಾವಣಾ ಪ್ರಕ್ರಿಯೆ, ಯಾವ ರೀತಿಯಾಗಿ ಅವ್ರನ್ನ ಚುನಾವಣೆ ಮಾಡ್ತೇವೆ ರಾಜ್ಯಸಭೆಗೆ ಅನ್ನೋದ್ರ ಬಗ್ಗೆ ಕಾನ್ಸೆಪ್ಟನ್ನು ಕೂಡ ಸೌತ್ ಆಫ್ರಿಕಾದಿಂದ ನಾವು ತೆಗೆದುಕೊಂಡಿದ್ದೀವಿ. ದೆನ್ ಆನಂತರ ಬಂದಾಗ ಜರ್ಮನಿ ಬಂದಾಗ ತುರ್ತು ಪರಿಸ್ಥಿತಿಯ ಅಮಾನತ್ತು ಅಂದರೆ ಮೂಲಭೂತ ಹಕ್ಕುಗಳ ಅಮಾನತ್ತು, ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ಫಂಡಮೆಂಟಲ್ ರೈಟ್ಸನ್ನು ಅಮಾನತ್ತು ಮಾಡ್ತಕ್ಕಂಥ ಒಂದು ಪ್ರಕ್ರಿಯೆಯನ್ನು ಜರ್ಮನಿಯಿಂದ ನಾವು ತೆಗೆದುಕೊಂಡಿದ್ದೇವೆ. ದೆನ್ ಸೋವಿಯತ್ ಯೂನಿಯನ್ ಅಥವಾ ಸೋವಿಯತ್ ಒಕ್ಕೂಟ ಅಥವಾ USSR ಅಂತ ನಾವೇನು ಕರಿತೀವಿ, ಇಲ್ಲಿಂದ ನಾವು ಸಾಮಾಜಿಕ, ಆರ್ಥಿಕ ಮತ್ತು ರಾಜಕೀಯ ನ್ಯಾಯದ ಪರಿಕಲ್ಪನೆಯನ್ನು ನಾವು ತೆಗೆದುಕೊಂಡಿದ್ದೇವೆ. ದೆನ್ ಫ್ರಾನ್ಸ್, ಅಲ್ಲಿಂದ ಬಂದಾಗ ಸ್ವಾತಂತ್ರ್ಯ, ಸಮಾನತೆ ಮತ್ತು ಭ್ರಾತೃತ್ವ, ಲಿಬರ್ಟಿ, ಈಕ್ವಾಲಿಟಿ ಮತ್ತು ಫ್ರೆಟರ್ನಿಟಿ, ಈ ಒಂದು ಕಾನ್ಸೆಪ್ಟನ್ನು ನಾವು ತೆಗೆದುಕೊಂಡಿದ್ದೇವೆ. ಹಾಗೆ ಗಣರಾಜ್ಯ ಅನ್ನೋ ಕಾನ್ಸೆಪ್ಟನ್ನು ಕೂಡ ಫ್ರಾನ್ಸಿಂದ ತೆಗೆದುಕೊಂಡಿದ್ದೀವಿ. ದೆನ್ ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟ್ 1935, ಭಾರತ ಸರ್ಕಾರ ಕಾಯ್ದೆ 1935. ಎಕ್ಸಾಮಲ್ಲಿ ಕೇಳಿದ್ದಾನೆ, ಈ ಕೆಳಗಿನ ಯಾವ ಕಾಯ್ದೆ ಬಹುಪಾಲು ಅಂಶಗಳನ್ನು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಅಳವಡಿಸಿಕೊಳ್ಳಲಾಗಿದೆ ಅಂತ ಬಂದಾಗ ನಾವು ಭಾರತ ಸರ್ಕಾರ ಕಾಯ್ದೆ 1935 ಅಂತ ಕರಿತೀವಿ. ಇಲ್ಲಿಂದ ಎಮರ್ಜೆನ್ಸಿ ಪ್ರಾವಿಷನ್ಸ್, ತುರ್ತು ಪರಿಸ್ಥಿತಿ ಅವಕಾಶಗಳು ಅನ್ನೋ ಕಾನ್ಸೆಪ್ಟು. ದೆನ್ ನ್ಯಾಯಾಂಗ, ದೆನ್ ಗವರ್ನರ್ ಆಫೀಸ್, ರಾಜ್ಯಪಾಲರ ಕಚೇರಿ, ದೆನ್ ನಾಗರಿಕ ಸೇವಾ ಆಯೋಗ, ಈ ಒಂದು ಕಾನ್ಸೆಪ್ಟ್ಗಳನ್ನು ಗೌರ್ಮೆಂಟ್ ಆಫ್ ಇಂಡಿಯಾ ಆ್ಯಕ್ಟಿಂದ ನಾವು ಅಳವಡಿಸ್ಕೊಂಡಿದ್ದೇವೆ. ಹೀಗೆ ವಿಶ್ವದ ಹಲವು ಪ್ರಮುಖ ಸಂವಿಧಾನಗಳಿಂದ ನಾವು ಕೆಲವೊಂದು ಕಾನ್ಸೆಪ್ಟನ್ನು ಅಳವಡಿಸ್ಕೊಂಡು ಇವತ್ತಿನವರೆಗೂ ಕೂಡ ನಾವು ಮುಂದುವರಿಸ್ಕೊಂಡು ಇದನ್ನು ಬರ್ತಾ ಇದ್ದೇವೆ. ಇದಿಷ್ಟೂ ಕೂಡ ಭಾರತ ಸಂವಿಧಾನದ ಸ್ವಾತಂತ್ರ್ಯ ನಂತರದ ಬೆಳವಣಿಗೆಯ ಸಂಕ್ಷಿಪ್ತ ಇತಿಹಾಸ. ಈ ಒಂದು ಪರೀಕ್ಷಾ ಪೊಲೀಸ್ ಕಾನ್ಸ್ಟೇಬಲ್ ಹುದ್ದೆಯ ಎಕ್ಸಾಮಿನೇಷನ್ಗೆ ಸಂಬಂಧಪಟ್ಟ ಹಾಗೆ ಸಂಕ್ಷಿಪ್ತವಾದಂಥ ಒಂದು ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೇನೆ. ನೆಕ್ಸ್ಟು ಇದರ ಮುಂದುವರಿದ ಭಾಗವಾಗಿ ನಾವು ನೋಡಿದಾಗ ಸ್ವಾತಂತ್ರ್ಯ ನಂತರದ ಸಂವಿಧಾನದ ಬೆಳವಣಿಗೆಯ ನಂತರದಲ್ಲಿ ನೋಡುವಂಥ ಮತ್ತೊಂದು ಪ್ರಮುಖವಾದಂಥ ಕಾನ್ಸೆಪ್ಟು ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತೇಳಿ ಕರಿತೀವಿ. ಈ ಒಂದು ಪ್ರಸ್ತಾವನೆ ಅಥವಾ ಪೀಠಿಕೆ ಅಥವಾ ಪ್ರಿಯಾಂಬಲ್ ಅಂತಕ್ಕಂಥದ್ದೇನಿದೆ,
ಇದು ಸಂವಿಧಾನ ರಚನೆಯ ಸಂದರ್ಭದಲ್ಲಿ ಈ ಒಂದು ಕಾನ್ಸೆಪ್ಟನ್ನು ನಾವು ಅಮೆರಿಕ ಸಂಯುಕ್ತ ಸಂಸ್ಥಾನದ ಸಂವಿಧಾನದಿಂದ ಅಳವಡಿಸ್ಕೊಂಡಿದ್ದೇವೆ. ಇದಲ್ಲದೆ ಭಾರತದ ಸಂವಿಧಾನ ಲಿಖಿತ ರೂಪದ ಸಂವಿಧಾನವೂ ಕೂಡ ಹೌದು, ಹಾಗೆ ವಿಶ್ವದಲ್ಲೇ ಅತ್ಯಂತ ಬೃಹತ್ ಸಂವಿಧಾನವೂ ಹೌದು. ಹಾಗೆ ವಿಶ್ವದಲ್ಲೇ ಅತ್ಯಂತ ಚಿಕ್ಕ ಸಂವಿಧಾನವನ್ನು ಹೊಂದಿರತಕ್ಕಂಥ ರಾಷ್ಟ್ರ ಯಾವುದು ಅಂದರೆ ಅಮೆರಿಕ ಅಂತೇಳಿ ಕರಿತೀವಿ. ಬೃಹತ್ ಸಂವಿಧಾನ ಹೊಂದಿರತಕ್ಕಂಥ ರಾಷ್ಟ್ರ ಭಾರತ ಅಂತೇಳಿ ಕರಿತೀವಿ. ಈ ಭಾರತದಂಥ ಬೃಹತ್ ಸಂವಿಧಾನ ಹೊಂದಿರತಕ್ಕಂಥ ರಾಷ್ಟ್ರದ ಸಂವಿಧಾನವು ಕೂಡ ಒಂದು ಪ್ರಸ್ತಾವನೆಯನ್ನು ಒಳಗೊಂಡಿದೆ. ಪ್ರಸ್ತಾವನೆ ಒಂದು ಸಂವಿಧಾನದ ಪರಿಚಯಾತ್ಮಕ ಹೇಳಿಕೆ ಅಂತೇಳಿ ಹೇಳುತ್ತೆ. ಈ ಒಂದು ಸಂವಿಧಾನದ ಪ್ರಸ್ತಾವನೆಯನ್ನು ನಾವೇನೇನು ಕರಿತೀವಿ ಅಂದರೆ ಮಿರರ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಕರೀತಾರೆ. ಸಂವಿಧಾನದ ಕೈಗನ್ನಡಿ. ನಾವು ಕನ್ನಡಿಯ ಮುಂದೆ ನಮ್ಮ ಪ್ರತಿಬಿಂಬ ಹೇಗೆ ಕಾಣುತ್ತೋ ನಿಂತ್ಕೊಂಡ್ರೆ, ಹಾಗೆ ಈ ದೇಶದ ಸಂವಿಧಾನವನ್ನು ತಿಳ್ಕೊಳ್ಬೇಕಾದ್ರೆ ನಾವು ಪ್ರಿಯಾಂಬಲನ್ನು ತಿಳ್ಕೊಂಡ್ರೆ ಸಾಕು, ಎಂಟೈರ್ ಕಾನ್ಸ್ಟಿಟ್ಯೂಷನ್ ಅದು ರೆಪ್ರೆಸೆಂಟೇಟಿವ್ ಮಾಡುತ್ತೆ ಅಂತೇಳಿ ಇದನ್ನು ಹೇಳ್ತಾರೆ. ಹಾಗೆ ಸಂವಿಧಾನ ರಚನಾ ಸಭೆಯಲ್ಲಿ ಪ್ರಸ್ತಾವನೆಯ ಬಗ್ಗೆ ಮೊದಲಿಗೆ ನಿರ್ಣಯವನ್ನು ಮಂಡಿಸಿದವರು ಯಾರು ಅಂತ ಬಂದಾಗ ಪಂಡಿತ್ ಜವಾಹರ್ಲಾಲ್ ನೆಹರೂರವರು. ಯಾವಾಗ ಅಂತೇಳಿ ಬಂದರೆ 1946 ಡಿಸೆಂಬರ್ 13ರಂದು ಧ್ಯೇಯಗಳ ನಿರ್ಣಯ, ಧ್ಯೇಯ ಅಥವಾ ಉದ್ದೇಶಿತ ಗುರಿ ಅಥವಾ ವಸ್ತುನಿಷ್ಠ ನಿರ್ಣಯ, ಕನ್ನಡದಲ್ಲಿ ಪದಗಳನ್ನು ಚೇಂಜ್ ಮಾಡ್ತಾ ಹೋಗ್ತಾನೆ, ವಸ್ತುನಿಷ್ಠ ನಿರ್ಣಯ ಅಥವಾ ಆಬ್ಜೆಕ್ಟಿವ್ ರೆಜುಲೇಷನ್ ಅಂತೇಳಿ ಕರಿತೀವಿ. ಇದನ್ನು ಮಂಡಿಸಿದವ್ರು ಯಾರು ಅಂತಂದರೆ ಜವಾಹರ್ಲಾಲ್ ನೆಹರು ಅವರು ಡಿಸೆಂಬರ್ 1946ರಲ್ಲಿ ಸಂವಿಧಾನ ರಚನಾ ಸಭೆ ಮುಂದೆ ಮಂಡನೆ ಮಾಡಿದ್ರು. ಅದರ ಬಗ್ಗೆ ಚರ್ಚೆ ನಡೆದು ಅಂತಿಮವಾಗಿ ಈ ಒಂದು ಪ್ರಸ್ತಾವನೆ ನಿರ್ಣಯಕ್ಕೆ, ವಸ್ತುನಿಷ್ಠ ನಿರ್ಣಯಕ್ಕೆ ಸಂವಿಧಾನ ರಚನಾ ಸಭೆ ಅನುಮೋದನೆ ಕೊಟ್ಟಿದ್ದು ಯಾವಾಗ ಅಂದರೆ 1947 ಜನವರಿ 22ರಂದು ಅದಕ್ಕೆ ಅಂಗೀಕಾರವನ್ನು ನೀಡುತ್ತೆ. ಇಲ್ಲಿ ಮಂಡನೆ ಆಗಿದ್ದು ಡೇಟ್ ಇಯರ್ ಕೇಳಿದ್ದಾನೆ, ಅನುಮೋದನೆ ಮಾಡಿದ್ದು ಕೂಡ ಡೇಟ್ ಇಯರ್ನ ಎಕ್ಸಾಮಲ್ಲಿ ಕೇಳ್ತಾನೆ. ಇದಕ್ಕೆ ಅನುಮೋದನೆಯನ್ನು ನೀಡ್ತು. ಆದಮೇಲೆ ನಮ್ಮ ಭಾರತ ಸಂವಿಧಾನದ ಪ್ರಸ್ತಾವನೆಯ ಪಠ್ಯ ಯಾವ ರೀತಿ ಇದೆ, ಹಲವಾರು ಎಕ್ಸಾಮಲ್ಲಿ ಕೇಳಿದ್ದಾನೆ. ಪ್ರಸ್ತಾವನೆಯ ಆರಂಭಿಕ ಸಾಲು ಹೇಗೆ ಪ್ರಾರಂಭಗೊಳ್ಳುತ್ತದೆ ಅಂತ ಬಂದಾಗ ವಿ ದ ಪೀಪಲ್ ಆಫ್ ಇಂಡಿಯಾ, ಭಾರತದ ಪ್ರಜೆಗಳಾದ ನಾವು ಅಂತೇಳಿ ಪ್ರಾರಂಭ ಆಗುತ್ತೆ. ಭಾರತದ ಪ್ರಜೆಗಳಾದ ನಾವು ಭಾರತವನ್ನು ಒಂದು ಸಾರ್ವಭೌಮ ಅಂದರೂ ಒಂದೇ, ಪರಮಾಧಿಕಾರ ಒಂದೇ, ಸಾರ್ವಭೌಮ, ಸಮಾಜವಾದಿ, ಜಾತ್ಯತೀತ, ಪ್ರಜಾಸತ್ತಾತ್ಮಕ, ಗಣರಾಜ್ಯ ಒನ್ನಾಗಿಸಿಕೊಂಡು ಭಾರತದ ಸಮಸ್ತ ನಾಗರಿಕರಿಗೆ ಅಂತ ಮುಂದುವರಿಯುತ್ತೆ. ಇಲ್ಲಿ ಈ ಪದಗಳ ಬಗ್ಗೆನೂ ಕೂಡ ಎಕ್ಸಾಮಲ್ ಪ್ರಶ್ನೆನ ಕೇಳ್ತಾನೆ. ಈಗಾಗಲೇ ಎಕ್ಸಾಮಲ್ಲಿ ಕೇಳಿದ್ದಾನೆ. ನಮಗೆ ಪದಗಳ ಪರಿಚಯ ಇದೆ, ಯಾವುದಾದ್ಮೇಲೆ ಯಾವ್ದು ಬರುತ್ತೆ ಅನ್ನೋದು ಗೊತ್ತಿರೋದಿಲ್ಲ. ಇದನ್ನು ಕ್ರಮಾನುಗತವಾಗಿ ಗುರುತಿಸಿ ಅಂತ ಕೇಳಿದ್ದಾನೆ. ಮೊದಲು ಯಾವ ವರ್ಡು, ಮೊದಲಿಗೆ ಸಾರ್ವಭೌಮ ಅಥವಾ ಪರಮಾಧಿಕಾರ, ಆನಂತರ ಸಮಾಜವಾದಿ ಸೋಷಿಯಲಿಸಮ್, ದೆನ್ ಸೆಕ್ಯುಲರ್ ಜಾತ್ಯತೀತ, ಆನಂತರ ಡೆಮೋಕ್ರೆಟಿಕ್ ಪ್ರಜಾಪ್ರಭುತ್ವ, ಆನಂತರ ರಿಪಬ್ಲಿಕ್ ಅಂತೇಳಿ ಗಣರಾಜ್ಯ ಅಂತೇಳಿ ಬರುತ್ತೆ. ಗಣರಾಜ್ಯದ ಪ್ರಜೆಗಳಾದ ನಾವು ಸಮಸ್ತ ನಾಗರಿಕರಿಗೆ ಏನು ಕೊಟ್ಟಿದ್ದೀವಿ ಅಂತ ಬಂದಾಗ ನ್ಯಾಯ, ಜಸ್ಟಿಸ್, ದೆನ್ ಸ್ವಾತಂತ್ರ್ಯ, ಲಿಬರ್ಟಿ, ದೆನ್ ಸಮಾನತೆ, ದೆನ್ ಭ್ರಾತೃತ್ವ ಅಂತೇಳಿ ನೋಡ್ತೀವಿ. ಇಲ್ಲಿ ಇದ್ರ ಬಗ್ಗೆನೂ ಕೂಡ ಎಕ್ಸಾಂಪಲ್ ಪ್ರಶ್ನೆ ಕೇಳಿದ್ದಾನೆ. ನ್ಯಾಯ ಅಂತ ಬಂದಾಗ ಯಾವ ರೂಪದ ನ್ಯಾಯವನ್ನು ಕೊಟ್ಟಿದ್ದೀವಿ ಅಂತಂದರೆ ಆರ್ಥಿಕ, ಸಾಮಾಜಿಕ ಮತ್ತು ರಾಜಕೀಯ, ಈ ಮೂರು ಕ್ಷೇತ್ರದಲ್ಲೂ ಕೂಡ ನಾವು ಜಸ್ಟಿಸನ್ನು ಹುಟ್ಟಿದ್ದೀವಿ. ಸ್ವಾತಂತ್ರ್ಯ, ಲಿಬರ್ಟಿ ಅಂತ ಬಂದಾಗ ನಂಬಿಕೆ, ಲಿಬರ್ಟಿ ಆಫ್ ಫೇತ್, ಅಭಿವ್ಯಕ್ತತೆ, ಲಿಬರ್ಟಿ ಆಫ್ ಎಕ್ಸ್ಪ್ರೆಷನ್, ಚಿಂತನೆ, ಲಿಬರ್ಟಿ ಆಫ್ ಥಾಟ್, ಲಿಬರ್ಟಿ ಆಫ್ ವರ್ಷಿಪ್, ಆರಾಧನಾ ಸ್ವಾತಂತ್ರ್ಯ ಅಂತೇಳಿ 4 ರೂಪದ ಸ್ವಾತಂತ್ರ್ಯವನ್ನು ನೋಡ್ತೀವಿ. ದೆನ್ ಸಮಾನತೆ, ಸ್ಟೇಟಸ್ ಆ್ಯಂಡ್ ಆಪರ್ಚುನಿಟೀಸ್, ಸ್ಥಾನಮಾನ ಮತ್ತು ಅವಕಾಶಗಳಲ್ಲಿ ಸಮಾನತೆ ನೋಡ್ತೀವಿ. ಹಾಗೆ ಭ್ರಾತೃತ್ವ ಬಂದಂಥ ಸಂದರ್ಭದಲ್ಲಿ ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ರಕ್ಷಣೆ, ವ್ಯಕ್ತಿ ಗೌರವ,
ರಾಷ್ಟ್ರದ ಏಕತೆ ಮತ್ತು ಸಮಗ್ರತೆಯ ರಚನೆ ಎಂಬುದಾಗಿ ದೃಢ ಸಂಕಲ್ಪ ಮಾಡಿ 1949 ನವೆಂಬರ್ 26 ಸಂವಿಧಾನ ರಚನಾ ಸಭೆಯಲ್ಲಿ ಕಾನೂನು ರೂಪದಲ್ಲಿ ಅಧಿನಿಯಮಿಸಿ ಅಂಗೀಕರಿಸಿಕೊಂಡಿದ್ದೇವೆ ಅಂತೇಳಿ ಅದು ಎಂಡ್ ಆಗುತ್ತೆ. ಇಲ್ಲಿ ಪ್ರತಿಯೊಂದು ಪದಗಳು ಕೂಡ ನಮಗೆ ಪರೀಕ್ಷಾ ದೃಷ್ಟಿಯಿಂದ ಭಾಳ ಇಂಪಾರ್ಟೆಂಟ್ ಆದಂಥದ್ದು. ಹೀಗೆ ಭಾರತ ಪ್ರಸ್ತಾವನೆ ಸಾಲುಗಳನ್ನು ನಾವು ನೋಡ್ತೀವಿ. ಆದರೆ ಇಲ್ಲಿ ಗಮನಿಸಬೇಕಾದಂಥ ಮತ್ತೊಂದು ಅಂಶ, 1950 ಜನವರಿ 26 ಭಾರತ ಸಂವಿಧಾನ ಜಾರಿಗೆ ಬಂದಂಥ ಸಂದರ್ಭದಲ್ಲಿ ಮೂಲ ಸಂವಿಧಾನದ ಪ್ರಸ್ತಾವನೆಯಲ್ಲಿ ಸಮಾಜವಾದಿ, ಜಾತ್ಯತೀತ ಮತ್ತು ಸಮಗ್ರತೆ ಅಂತಕ್ಕಂಥ ಪದಗಳ ಉಲ್ಲೇಖ ಇರಲಿಲ್ಲ. ಆ ಮೂರು ಪದಗಳನ್ನು ಸೇರ್ಪಡೆ ಮಾಡಿದ್ದು 1976ರಲ್ಲಿ 42ನೇ ತಿದ್ದುಪಡಿಯ ಮೂಲಕ ಸಮಾಜವಾದಿ, ಜಾತ್ಯತೀತತೆ ಮತ್ತು ಸಮಗ್ರತೆ, ಸೋಷಿಯಲಿಸಮ್, ಸೆಕ್ಯುಲರ್ ಆ್ಯಂಡ್ ಇಂಟಿಗ್ರಿಟಿ ಅನ್ನೋ ಮೂರು ಪದವನ್ನು ಸೇರ್ಪಡೆ ಮಾಡಿದ್ದು. ಹಿಂದೆ 2 ವರ್ಷದ ಹಿಂದಿನ IAS ಪ್ರಿಲಿಮಿನರಿ ಎಕ್ಸಾಮಲ್ಲೇ ಕೊಟ್ಟಿದ್ದಾನೆ, ಎಕ್ಸಾಮಲ್ಲಿ ಪ್ರಶ್ನೆ ಕೇಳಿದ್ದಾನೆ. 1950ರಲ್ಲಿ ಭಾರತ ಸಂವಿಧಾನದ ಪ್ರಸ್ತಾವನೆಯು ಈಗಿತ್ತು ಅಂತ ಬಂದಾಗ ಅಲ್ಲಿ ಸಾರ್ವಭೌಮ ಇತ್ತು, ಪ್ರಜಾಸತ್ತಾತ್ಮಕತೆ ಇತ್ತು, ಗಣರಾಜ್ಯ ಮೂರೇ ಇದ್ದಿದ್ದು. 76ವರೆಗೂ ಕೂಡ 76 ನಂತರದಲ್ಲಿ ನಾವು ಈ ಮೂರು ಪದಗಳ ಉಲ್ಲೇಖವನ್ನು ನಾವು ಗಮನಿಸ್ತಾ ಇದ್ದೀವಿ. ಈ ಒಂದು ಪ್ರಸ್ತಾವನೆ ರಚನೆಯಲ್ಲಿ ನಾವು USSR ಅಂದರೆ ಸೋವಿಯತ್ ಒಕ್ಕೂಟ ಮತ್ತು ಫ್ರಾನ್ಸ್ ಎರಡೂ ರಾಷ್ಟ್ರಗಳ ಕಾನ್ಸೆಪ್ಟನ್ನು ನೋಡ್ತಾ ಇದ್ದೀವಿ. ಈಗ ಹೇಳಿದಾಗೆ ಆರ್ಥಿಕ, ಸಾಮಾಜಿಕ, ರಾಜಕೀಯ ನ್ಯಾಯ ಅನ್ನೋ ಪರಿಕಲ್ಪನೆಯನ್ನು ಸೋವಿಯತ್ ಒಕ್ಕೂಟದ ಸಂವಿಧಾನದಿಂದ ನಾವು ತೆಗೆದುಕೊಂಡಿರೋದು. ಹಾಗೆ ಸ್ವಾತಂತ್ರ್ಯ, ಸಮಾನತೆ, ಭ್ರಾತೃತ್ವ ಈ ಮೂರು ಕೂಡ ಫ್ರಾನ್ಸ್ ಕ್ರಾಂತಿಯ ಘೋಷವಾಕ್ಯ. ಫ್ರೆಂಚ್ ಕ್ರಾಂತಿಯ ಒಂದು ಥೀಮು ಕೂಡ ಇದೇ ಆಗಿತ್ತು. ಹಾಗೆ ಗಣರಾಜ್ಯ ಈ 4 ಕಾನ್ಸೆಪ್ಟ್ ಕೂಡ ಫ್ರಾನ್ಸ್ನಿಂದ ತೆಗೆದುಕೊಂಡಿರೋದು. ಸೋವಿಯತ್ ಒಕ್ಕೂಟ ಮತ್ತು ಫ್ರಾನ್ಸ್ ರಾಷ್ಟ್ರಗಳ ಸಮ್ಮಿಲನವನ್ನು ನಾವು ನಮ್ಮ ಪ್ರಸ್ತಾವನೆಯಲ್ಲಿ ನಾವು ಕಾಣ್ತೇವೆ. ಈ ಒಂದು ಪ್ರಸ್ತಾವನೆಯು ಎಂಟೈರ್ ಕಾನ್ಸ್ಟಿಟ್ಯೂಷನ್ ಇದು ರೆಪ್ರೆಸೆಂಟೇಟಿವ್ ಮಾಡುತ್ತೆ. ಅದರಿಂದಾಗಿ ಇದನ್ನು ಸಂವಿಧಾನದ 25 ಭಾಗಗಳಲ್ಲಿ ಒಂದು ನಿರ್ದಿಷ್ಟ ಭಾಗಕ್ಕೆ ಸೀಮಿತಗೊಳಿಸಿಲ್ಲ. ಆದರೆ ಕೆಲವೊಂದು ಮೊಕದ್ದಮೆಗಳಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಒಂದು ಭಾಗವೇ ಅಥವಾ ಅಲ್ವೇ ಅನ್ನೋ ಒಂದು ವಿಚಾರಕ್ಕೆ ಬಂದಾಗ ಕೆಲವೊಂದು ಮೊಕದ್ದಮೆಗಳಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಹೌದು ಅಂತ ಬಂದಿದೆ ತೀರ್ಪು. ಕೆಲವೊಂದು ಮೊಕದ್ದಮೆಗಳಲ್ಲಿ ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂತೇಳಿ ತೀರ್ಪು ಬಂದಿದೆ. ಪ್ರಸ್ತಾವನೆ ಸಂವಿಧಾನದ ಭಾಗ ಅಲ್ಲ ಅಂಥೇಳಿ ಯಾವ ಕೇಸ್ನಲ್ಲಿ ತೀರ್ಪು ಬಂದಿದೆ ಅಂದರೆ ಬೆರುಬಾರಿ ಮೊಕದ್ದಮೆ 1961. ಈ ಒಂದು ಕೇಸಲ್ಲಿ 60ರ ಕೇಸ್ನಲ್ಲಿ ಭಾರತದಿಂದ ಪಾಕಿಸ್ತಾನಕ್ಕೆ ವರ್ಗಾವಣೆಗೊಂಡಂಥ ಭೂಪ್ರದೇಶ ಇದು ಬೆರುಬಾರಿ ಅಂತಕ್ಕಂಥದ್ದು. ಈ ಒಂದು ಸಂದರ್ಭದಲ್ಲಿ ಪ್ರಸ್ತಾವನೆ ಪ್ರಿಯಾಂಬಲ್ ಇಸ್ ನಾಟ್ ಒನ್ ಆಫ್ ದಿ ಪಾರ್ಟ್ ಆಫ್ ಕಾನ್ಸ್ಟಿಟ್ಯೂಷನ್ ಆಫ್ ಇಂಡಿಯಾ ಅಂತೇಳಿ ತೀರ್ಪು ಬಂದಿದೆ. ಆದರೆ ಕೇಶವಾನಂದ ಭಾರತಿ ಪ್ರಕರಣ, ಕೇಶವಾನಂದ ಭಾರತಿ ಕೇಸ್ 1973 ಮತ್ತು LIC ಕೇಸ್ 1995, ಲೈಫ್ ಇನ್ಶೂರೆನ್ಸ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಭಾರತೀಯ ಜೀವ ವಿಮಾ ನಿಗಮ ಮತ್ತು ವರ್ಸಸ್ ಭಾರತ ಒಕ್ಕೂಟ ಮೊಕದ್ದಮೆ 1995ರಲ್ಲಿ ಪ್ರಸ್ತಾವನೆಯು ಸಂವಿಧಾನದ ಭಾಗ ಅಂತೇಳಿ ತೀರ್ಪು ಬಂದಿರೋದನ್ನು ನಾವು ಗಮನಿಸ್ತೀವಿ. ಈ ನಿಟ್ಟಿನಲ್ಲಿ ಇದರ ಬಗ್ಗೆಯೂ ಕೂಡ ಎಕ್ಸಾಮಲ್ಲಿ ಪ್ರಶ್ನೆಯನ್ನು ಕೇಳ್ತಾನೆ. ಹಾಗೆ ಮತ್ತೊಂದು ಇತ್ತೀಚೆಗೆ ಎಕ್ಸಾಮಲ್ಲಿ ಕೇಳಿದ್ದಾನೆ, ಸಂವಿಧಾನದ ಪ್ರಸ್ತಾವನೆಯನ್ನು ಕುರಿತಂತೆ ಕೆಲವರು ಅದನ್ನು ಬೇರೆ ಬೇರೆ ರೀತಿಯಾಗಿ ವರ್ಣನೆಯನ್ನು ಮಾಡಿದ್ದಾರೆ. ಇದು ಎಕ್ಸಾಂಪಲ್ M. ಹಿದಾಯತ್ ಉಲ್ಲಾ ಅನ್ನೋರು ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ, ಸೋಲ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತ ಕರೆದಿದ್ದಾರೆ. M. ಹಿದಾಯತ್ ಉಲ್ಲಾ ಪ್ರಸ್ತಾವನೆಯನ್ನು ಸಂವಿಧಾನದ ಆತ್ಮ ಅಂತೇಳಿ ಕರೆದಿದ್ದಾರೆ. ಹಾಗೆ ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ಅವರು ಪ್ರಸ್ತಾವನೆಯನ್ನು ಸಂವಿಧಾನದ ಒಡವೆ ಅಂತ ಕರೆದಿದ್ದಾರೆ. ಪಂಡಿತ್ ಠಾಕೂರ್ ದಾಸ್ ಭಾರ್ಗವ ಸಂವಿಧಾನದ ಒಡವೆ ಇದ್ದಾಗೆ ಅಂತ ಕರೆದಿದ್ದಾರೆ. ಹಾಗೆ KM ಮುನ್ಷಿ ಅಂತಕ್ಕಂಥವರು ಪ್ರಸ್ತಾವನೆಯನ್ನು ಕುರಿತಂತೆ ಇದು ಸಂವಿಧಾನದ ಜಾತಕ ಅಂತ ಕರೆದಿದ್ದಾರೆ. ಹಾಗೆ ಮತ್ತೊಬ್ಬರು ಪಾಲ್ಕಿವಾಲಾ ಅಂತಕ್ಕಂಥವರು ಪ್ರಸ್ತಾವನೆಯನ್ನು ಸಂವಿಧಾನದ ಗುರುತಿನ ಪತ್ರ ಅಂತ ಕರೆದಿದ್ದಾರೆ. ಐಡೆಂಟಿಟಿ ಕಾರ್ಡ್ ಆಫ್ ಕಾನ್ಸ್ಟಿಟ್ಯೂಷನ್ ಅಂತೇಳಿ ಅದನ್ನು ಬಣ್ಣನೆ ಮಾಡಿದ್ದಾರೆ, ವರ್ಣಿಸಿದ್ದಾರೆ. ಇದಿಷ್ಟು ಕೂಡ ನಾವು ಈ ಒಂದು ಪರೀಕ್ಷೆಗೆ ಸಂಬಂಧಪಟ್ಟ ಹಾಗೆ ಪ್ರಸ್ತಾವನೆಯ ವಿಷಯದಲ್ಲಿ ನಾವು ಗಮನಿಸಬೇಕಾದಂಥ ಪ್ರಮುಖ ಮುಖ್ಯಾಂಶಗಳು.